ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಂ ವೈಚಾರಿಕ ವಾಹಿನಿಯ ಕಾಫಿ ಕಟ್ಟೆ ಇದು ದಿನಪತ್ರಿಕೆಗಳ ಊರಣವನ್ನು ನಾವು ಕುಂತು ಚರ್ಚೆ ಮಾಡುವಂತಹ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ಶ್ರೀವತ್ಸ ನಾಡಿಗ್ ಸರ್, ಇವರು ಹಿರಿಯ ಪತ್ರಕರ್ತರು, ವಿಜಯ ಕರ್ನಾಟಕ, ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಹೆಚ್ಚಿನವಾಗಿ ಕೆಲಸವನ್ನು ಮಾಡಿದಂಥವರು. ಸರ್, ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಮತ್ತೊಬ್ಬ ಅತಿಥಿಗಳಾಗಿ ನಮ್ಮ ಪ್ರಕಾಶ್ ಚಂದ್ರ ಸರ್, ನಮ್ಮ ವಾಹಿನಿಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ತಮಗೆ ಸ್ವಾಗತ. ಶ್ರೀವತ್ಸ ಸರ್, ಸರ್ ತಮಗೆ ಸ್ವಾಗತ. ಇವರು ಕೂಡ ನಮ್ಮ ವಾಹಿನಿಯಲ್ಲಿ ಮುಖ್ಯಸ್ಥರಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲಿಗೆ ಒಂದು ಮುಂಜಾನೆಯ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಸರ್. ಮುಂಜಾನೆಯ ಮಾತು: ವಸ್ತುಗಳ ದರಕ್ಕಿಂತಲೂ ಮೌಲ್ಯವನ್ನು ಅರಿಯುವ ಮೂಲಕ ಸಂತೋಷಕ್ಕೆ ಶ್ರೀಮಂತಿಕೆಯೊಂದೇ ಕಾರಣವಲ್ಲ ಎಂದು ತಿಳಿಯಬಹುದು. ನೋಡಿ, ಎಷ್ಟು ಅದ್ಭುತವಾಗಿದೆ. ವಸ್ತುಗಳ ದರಕ್ಕಿಂತಲೂ ಮೌಲ್ಯವನ್ನು ಅರಿಯುವ ಮೂಲಕ ಸಂತೋಷಕ್ಕೆ ಶ್ರೀಮಂತಿಕೆಯೊಂದೇ ಕಾರಣವಲ್ಲ ಎಂದು ತಿಳಿಯಬಹುದು. ಇದೊಂದು ತುಂಬಾ ಯಾರು ಹೇಳಿರೋ ಮಾತದು ಸರ್? ಇದು ವಿಜಯವಾಣಿನಲ್ಲಿ ಕೊಟ್ಟಿರೋಂಥದ್ದು. ಯಾರು ಹೇಳಿದ್ದಾರೆ ಅನ್ನೋದು ಬಟ್ ಒಳ್ಳೆ ಅರ್ಥವಾದ ಮಾತು. ಯಾವ್ದಕ್ಕಾಗ್ಲಿ ಒಂದು ಶ್ರೀಮಂತಿಕೆ ಇದ್ಬಿಟ್ರೆ ಎಲ್ಲ ಸಿಗುತ್ತೆ ಅಂತ ಇಲ್ಲ ಅಲ್ವಾ? ಎಲ್ಲರೂ ಈ ಮಟ್ಟು ಮನಸ್ಸಿಗೆ ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು. ಅದಿದ್ದಾಗ ಮಾತ್ರ ಎಷ್ಟೋ ಜನ ಶ್ರೀಮಂತರು ನಾವು ನೋಡಿದೀವಿ ಎಂತೆಂತ ಅವರು ದುಸ್ಥಿತಿ ಇರ್ತಾರೆ ಅಂತ ಹೇಳಿ. ಆದ್ರೆ ಅದು ಒಳ್ಳೆ ಒಂದು ಮುಂಜಾನೆ ಆರಂಭಕ್ಕೆ ಒಂದು ಒಳ್ಳೆ ಮಾತಿಂದನೇ ನೀವು ಅದಕ್ಕೆ ಒಂದು ಚಾಲನೆ ಬಡತನ ಮಧ್ಯಮ ವರ್ಗದವರು ಕೂಡ ನೆಮ್ಮದಿಯ ಜೀವನ ಮಾಡಬಹುದು. ಹೌದಲ್ಲ? ಸಂತೋಷಕ್ಕೆ ನೆಮ್ಮದಿಗೆ ಬಡತನ ಶ್ರೀಮಂತಿಕೆ ಇಲ್ಲ. ನಮ್ಮ ಆಡಂಬರಗಳಿಗೆ, ನಮ್ಮ ವೈಭೋಗಕ್ಕೆ ಶ್ರೀಮಂತಿಕೆ ಬಡತನಗಳು ಒಂದಷ್ಟು ಕಾರಣಗಳಾಗ್ಬೋದು. ಶ್ರೀಮಂತರಿಗೆ ಬೇಕಾದಷ್ಟು ಸಂಪತ್ತಿರುತ್ತೆ, ತಿನ್ನಕ್ಕೆ ಆರೋಗ್ಯ ಸರಿ. ಹೌದು, ಒಂದು ಮಾತಿದೆ, ಬಡತನದಲ್ಲಿ ಊಟಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿ. ಅಲ್ಲಿರೋವಷ್ಟು ಸ್ವಾತಂತ್ರ್ಯ, ಆನಂದ, ನೆಮ್ಮದಿ ನಿಜವಲ್ಲೂ ಶ್ರೀಮಂತಿಕೆಯಲ್ಲಿ ಎಲ್ಲೋ ಒಂದ್ ಕಡೆ ಇರೋದಿಲ್ವೇನೋ ಅಂತ ಅನಿಸ್ತದೆ. ಸರ್, ಇವತ್ತು ಒಂದು ಮುಖ್ಯ ಪುಟದಲ್ಲಿದೆ ವಿಜಯವಾಣಿನಲ್ಲಿ ಗೃಹಲಕ್ಷ್ಮಿ ಗೊಂದಲ, ಕೋಲಾಹಲ. ನಿನ್ನೆ ಒಂದು ನಮ್ಮ ಅಧಿವೇಶನದಲ್ಲಿ ಆದಂತಹ ಇದು ಒಂದು ವಿಚಾರ. 2 ತಿಂಗಳ ಕಂತು ಬಿಡುಗಡೆ ವಿಚಾರ ಮರೆತಿದ್ದಕ್ಕೆ ಸಚಿವೆ ವಿಷಾದ, ಕ್ಷಮೆ ಯಾಚಿಸಿದ್ದಾರೆ. ಮಹಿಳೆಯರಿಗೆ ಅನ್ಯಾಯ ಎಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದಾಗ ವಿಪಕ್ಷಗಳಿಂದ ಸಭಾತ್ಯಾಗವನ್ನು ಮಾಡ್ತಾರೆ. ಅವಾಗ ಕ್ಷಮೆಯನ್ನು ಕೇಳಿ ಒತ್ಕೊಂಡಿರೋದು ಒಂದಷ್ಟು ನಾವು ಮೆಚ್ಕೊಬೇಕಾದಂತಹ ಒಂದು ಏನೋ ತಪ್ಪುಗಳು ನಡೆದಂಥದ್ರಲ್ಲಿ ಗುರುತಿಸಿದಾಗ ನಾವು ಕ್ಷಮೆ ಕೇಳೋದಿದೆಯಲ್ಲ, ಅದು ಒಂದು ಒಳ್ಳೆಯ ಮಾನವೀಯ ಗುಣ. ಜೊತೆಲಿ ಇದು ಯಾಕೆ ಹಿಂಗಾಯ್ತು, ಏನಿದು ಅಂತ ಹೇಳಿ ನಾನು ನಿನ್ನೆ ನಾನು ಟಿವಿ ಲೈವ್ ಬರುತ್ತಿರ್ಬೇಕಾದ್ರೆ ನಾನು ಅದನ್ನ ಗಮನಿಸಿದೆ. ಏನಂತ ಹೇಳಿದ್ರೆ, ಇವರು ಏನ್ ಮಾಡ್ಬಿಟ್ಟಿದ್ದಾರೆ, ಮೊನ್ನೆ ಅದು 3 ದಿವಸದ ಹಿಂದೆ ನಡೆದಿದ್ದು. ಅವರು ಆಗಸ್ಟ್ ತಿಂಗಳ ತನಕ ನಾವು ಬಿಡುಗಡೆ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ದಾರೆ. ಬಟ್ ಅದ್ರ ಮಧ್ಯದಲ್ಲಿ 2 ತಿಂಗಳದ್ದು ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಅದು ಒಂದು ಇವರು ಬಿಜೆಪಿ ಅವರು ಪ್ರಶ್ನೆ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ಇದು ನೀವು ಸದನಕ್ಕೆ ತಪ್ಪು ನೀವು ದುಡ್ಡು ಕೊಟ್ಟಿದ್ದೀರಾ ಬಿಟ್ಟಿದ್ದೀರಾ ಅದು ಬೇರೆ ಪ್ರಶ್ನೆ, ಅದು ನೀವು ಕೊಡಿ, ಆಮೇಲೆ ಕೊಡ್ತೀರಾ. ಆದ್ರೆ ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದೀರಾ, ಅದಕ್ಕೆ ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆಗೆಲ್ಲ ಚರ್ಚೆ ನಡೀತು, ಇವರು ಕ್ಷಮೆ ಕೇಳಬೇಕು ಅಂದ್ರು. ಅವರು ವಿಷಾದನೂ ವ್ಯಕ್ತಪಡಿಸಿದ್ರು ಸಚಿವೆ. ಇಲ್ಲ, ಆಮೇಲೆ ಕ್ಷಮೆ ಕೇಳಬೇಕು ಅಂದ್ರು. ಆಮೇಲೆ ಸುರೇಶ್ ಕುಮಾರ್ ಅವರು ಮಧ್ಯ ಪ್ರವೇಶ ಮಾಡಿದ್ರು. ಆಮೇಲೆ ಅವರು ಕ್ಷಮೆಯನ್ನು ಕೇಳಿದ್ರು. ಆದ್ರೆ ಇಲ್ಲಿ ಕೊನೆಗೆ ನನಗೆ ಒಂದು ಉಳಿದಿದ್ದ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ತಪ್ಪಾಗಿದೆ. ಸದನಕ್ಕೆ ತಪ್ಪು ಮಾಹಿತಿಯನ್ನು ಯಾರೂ ಕೊಡಬಾರ್ದು, ಅದು ಬಹಳ ಘೋರ ಅಪರಾಧ. ಯಾಕಂದ್ರೆ ಪ್ರಜಾಪ್ರತಿನಿಧಿ ಸಭೆ ಅದು, ಅದರಲ್ಲಿ ದಾಖಲೆ ಹೋಗುತ್ತೆ. ಆದ್ರೆ ಅಲ್ಲಿ ಈ ವಿರೋಧ ಪಕ್ಷಗಳು ಒತ್ತಾಯ ಮಾಡಲಿಲ್ಲ, ಆಮೇಲೆ ಅವರು ಕೂಡ ಹೇಳಲಿಲ್ಲ. ಇದು ಸಚಿವ ಹೇಳಿದ್ರು, ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು ಹೇಳಿದೆ ಅಂತ ಹೇಳಿದ್ರು. ಆ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತಾ? ಅದು ಇವರು ಕೂಡ ಅದು ಒತ್ತಾಯ ಮಾಡ್ದಂಗೆ ಕಾಣಲಿಲ್ಲ, ಅವರು ಕೂಡ ಅದು ಆಗ್ಲಿಲ್ಲ. ಏನಾದ್ರೂ ಆಗ್ಲಿ, ಒಂದು ಕ್ಷಮೆ ಕೇಳಿದ್ರು, ಅದು ಮುಗೀತು ಅಲ್ಲ. ಅಲ್ಲಿ ಇನ್ನೊಂದು ನೀವ್ ಹೇಳುವಾಗ ನಾವು ಗಮನಿಸ್ಬೇಕು ಸರ್, ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸುವಂತ ಅಧಿಕಾರಿಗಳು ತಪ್ಪು ಮಾಡಿದಾಗ ನೀವು ನಿಗಾ ವಹಿಸಬೇಕು. ನೀವು ಅಧಿಕಾರಿಗಳು ತಪ್ಪು ಮಾಡಿಕೊಟ್ರು ಅಂತ ಹೇಳೋದು ಇದೆಯಲ್ಲ, ಒಬ್ರು ಸಚಿವರಾದಂತವರು, ಇದು ಎಷ್ಟು ಮಟ್ಟಿಗೆ? ಆಮೇಲೆ ಇನ್ನೊಂದು ಏನಂದ್ರೆ, ಈಗ ನೋಡಿ, ನಿಮ್ಮ ಮನೆಗೆ ಯಾವ್ದಾದ್ರು 2 ತಿಂಗಳು ಬಂದಿಲ್ಲ ಅಂದ್ರೆ ನಮಗೊಂದು ಮಾಹಿತಿ ಇರುತ್ತೆ, 2 ತಿಂಗಳು ಬಂದಿಲ್ಲಪ್ಪ ಅಂತೇಳಿ. ಅವ್ರ ಸಚಿವರಿಗೆ ಅದೊಂದು ಕನಿಷ್ಠ ಒಂದು ಮಾಹಿತಿ ಇರ್ಬೇಕಲ್ಲ, ನಾವು ಇಷ್ಟು ತಿಂಗಳದ್ದು ಕೊಟ್ಟಿದ್ದೀವಿ, ಇಷ್ಟು ತಿಂಗಳದ್ದು ಕೊಟ್ಟಿಲ್ಲ, ಅಥವಾ ಉತ್ತರ ಕೊಡ್ಬೇಕಾದ್ರು ಮತ್ತೆ ಕೇಳಿದ್ದಾರೆ 2 ತಿಂಗಳು, ಇಲ್ಲ ನಾವೆಲ್ಲ ಕೊಟ್ಟಿದ್ದೀವಿ ರೀ, ನನ್ನ ಮೇಲೆ ಇದಿಲ್ವಾ ಅಂತ ಹೇಳಿದ್ದಾರೆ. 2 ತಿಂಗಳದ್ದು ಬಾಕಿ ಉಳಿದಿದೆ. ಅದು ಯಾಕೆ ಉಳಿತು ಅಂತಕ್ಕಂಥದ್ದು ಇನ್ನೂ ಅದು ಒಂದು ಇವರು ವಿರೋಧ ಪಕ್ಷಗಳು ನೀವು ಅದು ಉಳ್ಸಕ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನಾವು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇನೋ ಇರಲಿ,
ಬಟ್ ಅದೇನು ಬಾಕಿ ಉಳಿಸ್ಕೊಂಡ್ಬಿಟ್ಟಿದಾರಲ್ಲ ಪಾಪ ಎಷ್ಟೋ ಜನ ಅದನ್ನೇ ನಂಬ್ಕೊಂಡಿರ್ತಾರೆ. ದಯವಿಟ್ಟು ಸರ್ಕಾರ ಅದನ್ನು ಬೇಗ ಅವರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ನನ್ನ ಒಂದು ಮೂಲ ಪ್ರಶ್ನೆ, ಎಷ್ಟು ಒಂಥರ ಉಡಾಫೆಯಿಂದ ಈ ಸಚಿವರು ಅವ್ರಿಗೇನು ಗೊತ್ತೇ ಆಗಲ್ಲ ಅಥವಾ ಬೇಕು ಅಂತ ಇದು ಮಾಡಿರ್ತಾರೆ. ಇವ್ರು ಖಂಡಿತವಾಗ್ಲೂ ಇವರು 2 ತಿಂಗಳು ಬೇಕು ಅಂತಾನೆ ಇಟ್ಟಿರ್ತಾರೆ, ಇನ್ನೇನಕ್ಕೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಅದೇನೋ ಒಂದು ಕಣ್ತಪ್ಪು ಅಂತ ಹೇಳ್ತಾರೆ ನೋಡಿ. 1,24,00,000 ಜನರಿಗೆ 5,000 ಕೋಟಿ ಕೊಡಬೇಕಾಗಿತ್ತು. ಅದೇನದು 5,000 ಕೋಟಿ ಉಳಿತು ಅಂದ್ರೆ ಅಲ್ಲ, ನೀವು ಆಮೇಲೆ ಇನ್ನೊಂದೇ ನೋಡಿ, ಯಾವ್ದೋ ಬಾಕಿ ಕೊಡ್ತಾ ಬಂದ್ರೆ ಒಟ್ಟಿಗೆ ತಿಂಗಳಿಗೆ ಕೊಟ್ಕೊಂತ ಬರ್ತೀರಾ. ನೀವು ಬಾಕಿ ಉಳಿಸಿದ್ರೆ ಯಾವ್ದು ಉಳಿಸಬೇಕಾಗಿತ್ತು? ನೀವು ಕೊನೆ ಮಂತದ್ದು ಆಗಸ್ಟ್ದು ಮಧ್ಯದಲ್ಲಿ ಹೆಂಗ್ ಗ್ಯಾಪ್ ಆಯ್ತು ಸರ್? ಇವ್ರು ಎಷ್ಟು ಜಾಣತನದಿಂದ ಅಂದ್ರೆ ರಾಜಕೀಯ ಮಾಡೋರು ಎಷ್ಟು ಜಾಣತನದಿಂದ ಮಾಡ್ತಾರೆ ಅಂತಂದ್ರೆ, ಉಳಿಸೋದಾಗಿರ್ಬಹುದು, ತೆರಿಗೆ ಹೆಚ್ಚೋದಾಗಿರ್ಬಹುದು, ಎಲ್ಲವೂ ಬಹಳ ಇಟ್ಸ್ ವೆಲ್ ಪ್ಲಾನ್ಡ್. ಆಮೇಲೆ ಏನೋ ನಾಟಕ ಆಡೋದಕ್ಕೆ ಕ್ಷಮಾಪಣೆ ಕೋರೋದು, ನಮ್ಗೆ ಗೊತ್ತಾಗಿರ್ಲಿಲ್ಲ, ಮಾಹಿತಿ ಇಲ್ಲದೆ ಇರುವಂಥ ಒಂದು ಇದು. ಇಲ್ಲ, ಅವರು ಮೊದಲು ವಿಷಾದ ಅಂತ ಹೇಳಿದ್ರು, ಇಲ್ಲ ಆಮೇಲೆ ಕ್ಷಮೆ ಕೇಳಬೇಕು ಅಂತಾಗ ಆಮೇಲೆ ಕ್ಷಮೆ ಕೇಳಿದ್ರು. ಅಲ್ಲಿಗೆ ಸ್ಪೀಕರ್ ಅವರು ಅದನ್ನ ಕಲಾಪ ನಿಂತೋಯ್ತು, ನಿಲ್ಸಿದ್ರು. ಅದೇನೆ ಮಹಿಳೆ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಇದು ಹೇಳೋದು. ಆದರೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರೋರು ಅಂಕಿಅಂಶ ಕೊಡೋದ್ರ ಬಗ್ಗೆ ಬಹಳಷ್ಟು ವೆರಿಫೈ ಮಾಡಿ, ಆಮೇಲೆ ಅಧಿಕಾರಿಗಳದ್ದು ತಪ್ಪಿದೆ. ವಿಶೇಷವಾಗಿ ಅಧಿಕಾರಿಗಳ ವಿರುದ್ಧ ಇವರು ಯಾರು ಸಂಬಂಧಿತ ಅಧಿಕಾರಿಗಳಿಂದ ವರದಿ ಕೊಡ್ತಾರ, ರಿಪೋರ್ಟ್ ರೆಡಿ ಮಾಡ್ತಾರಲ್ಲ, ಅವ್ರ ಮೇಲೆ ಅಕ್ಷರ ತಗೋಬೇಕು. ಆಮೇಲೆ ಅವ್ರು ಕೊಡ್ತಾ ಇರೋದು ಮಾಹಿತಿ ಎಲ್ಲಿಗೆ ಸದನಕ್ಕೆ ಕೊಡ್ತಾ ಇದ್ದಾರೆ. ಸರ್, ಅವ್ರು ನನಗೆ ಪ್ರಕಾರ ತೀರಾ ತಪ್ಪು ಮಾಹಿತಿ ಎಲ್ಲ ಕೊಡುವಂಥದ್ದೆಲ್ಲ ಏನಿಲ್ಲ ಸರ್. ಅವ್ರ ಮೇಲೆ ಈ ಥರ ಎಲ್ಲ ಆಗ್ಬಿಟ್ರೆ ಅವ್ರು ಸ್ಟ್ರಿಕ್ಟ್ ಆಕ್ಷನ್ ಬೇಕಾದ್ರೆ ತೊಗೊಂಡ್ಬಿಡ್ತಾರೆ, ಅವ್ರದ್ದೇ ಏನಾದ್ರು ತಪ್ಪಿದ್ರೆ. ಬಟ್ ಇವ್ರದೆಲ್ಲ ಇದ್ದಿದ್ದೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರು ಹೊರದೇಶಗಳಿಗೆ ಹೋಗಿದ್ದಾರೆ. ನಿನ್ನೆ ಮಸ್ಕತ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಒಂದು ಭವ್ಯವಾದ ಸ್ವಾಗತ ಸಿಕ್ಕಿದೆ. ಆಮೇಲೆ ಇಥಿಯೋಪಿಯಾಗ ಹೋಗಿ ಅಲ್ಲಿ ಸದನದಲ್ಲಿ ಭಾಷಣ ಸಂಸತ್ತಲ್ಲಿ ಮಾಡಿದ್ದಾರೆ. ವಿದೇಶದ ಯಾತ್ರೆಯ ಬೆಳವಣಿಗೆಗಳು ಏನೇನಾಗಿದೆ ಸರ್? ಈಗ ನಮ್ಮ ಅವರ ಹೋಗಿರೋದ್ರಿಂದ ಆಗಿರುವಂತಹ ಲಾಭಗಳು ಅಲ್ಲ, ವಿಶೇಷವಾಗಿ ಏನು ಅಂತಂದ್ರೆ, ಈಗ ಒಮಾನು, ಇಥಿಯೋಪಿಯಾ ಇವೆಲ್ಲ ನಮಗೆ ಈ ಸಮುದ್ರ ವ್ಯಾಪಾರ ಇದೆಯಲ್ಲ, ಅದಕ್ಕೆ ಆಯಕಟ್ಟಿನ ದೇಶಗಳು. ಒಮಾನು ಮತ್ತು ಇವೆಲ್ಲ ಅದು ಒಮಾನ್ಗಿಂತ ಇಥಿಯೋಪಿಯಾ ಬಡ ದೇಶ. ಹೌದು. ಇಥಿಯೋಪಿಯಾಗೆ ನಾವೆಲ್ಲ ರೀತಿಯಿಂದ ಹಿಂದೆ ಭಾಳಷ್ಟು ಸಹಾಯ ಮಾಡಿದ್ವಿ, ನಮ್ಮ ಜೊತೆ ಅವರ ಸಂಬಂಧ ಚೆನ್ನಾಗಿದೆ. ಆದರೆ ಸಣ್ಣ ದೇಶಕ್ಕೆ ಹೋಗುವಂಥದ್ದು ಇದೆಯಲ್ಲ, ಸಣ್ಣ ದೇಶಗಳ ಜೊತೆ ಸಂಬಂಧ ಬಲವರ್ಧನೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸ್ಟ್ರಾಟಜಿ ಅಂತ ಹೇಳಿದೆ. ಯಾಕಂದರೆ ಅಮೇರಿಕಾ ವಿರುದ್ಧ ಈಗ ಒಂದು ಸ್ಟ್ರಾಟಜಿ ನಡೆಸ್ತಿದ್ದಾರೆ. ಭಾರತ, ರಷ್ಯಾ ಇವೆಲ್ಲ ಯುರೋಪಿಯ ಒಕ್ಕೂಟ ಕೂಡ ನಡೆಸ್ತಾ ಇದೆ. ಅದರ ಭಾಗ ಇದು ಅಂತ ಹೇಳ್ಕೊತೀನಿ. ಯಾಕಂದ್ರೆ ಒಮಾನ್ ಇದೆಲ್ಲ ತೈಲ ಸಂಪದ್ಭರಿತ ರಾಷ್ಟ್ರ. ನಿಜ. ಇನ್ನು ತೈಲಕ್ಕೆ ಇನ್ನೇನೋ ತೊಂದರೆ ಆದರೆ ಅವ್ರ ಸಂಬಂಧ ಚೆನ್ನಾಗಿರುತ್ತೆ. ಈಗ ಆಮೇಲೆ ಒಮಾನ್ ಬೇರೆ ಇದ್ರಲ್ಲಿ ಕೂಡ ಈಗ ಬೇರೆ ಬೇರೆ ಇನ್ಪುಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅವರಲ್ಲಿ. ಆ ಕಾರಣಕ್ಕೋಸ್ಕರ ಅವರು ನೋಡಿ ಸರ್, ಇನ್ನೊಂದಿದು ವನ್ಯಜೀವಿಗಳ ಉಪದ್ರ, ಕಾಡಂಚಿನ ಜನ ಅಭದ್ರ. ನೋಡಿ ಎಷ್ಟು ಸುಂದರವಾಗಿದೆ. ರಾಜ್ಯದಲ್ಲಿ ಹುಲಿ ಚಿರತೆಗಳ ಮಿತಿ ಮೀರಿದ ಉಪಟಳದಿಂದಾಗಿ ಇತ್ತೀಚೆಗೆ ಸಾವು ನೋವು ಜಾಸ್ತಿಯಾಗಿದೆ. ಮೈಸೂರು, ಕೊಡಗು, ಚಾಮರಾಜನಗರ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಹಾವೇರಿ ಮತ್ತಿತರ ಜಿಲ್ಲೆಗಳ ಕಾಡಂಚಿನ ಗ್ರಾಮದಲ್ಲಿ ಇದು ಗ್ರಾಮಸ್ಥರ ನಿದ್ದೆಗೆಡಿಸಿದ್ದು ಅರಣ್ಯ ಇಲಾಖೆಗೂ ತಲೆನೋವಾಗಿ ಪರಿಣಮಿಸಿದೆ. ಇನ್ನೊಂದೆಡೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತಲಿನ ಪ್ರದೇಶ ಸೇರಿದಂತೆ ರಾಜ್ಯದ ಹಲವೆಡೆ ಕಾಡಾನೆಗಳ ಹಾವಳಿ ಜೋರಾಗಿದೆ. ಕಾಡು ಪ್ರಾಣಿಗಳು ನಾಡಿಗೆ ಏಕೆ ದಾಂಗುಡಿ ಇಡುತ್ತಿವೆ? ಇದು ಯೋಚನೆ ಮಾಡಬಹುದು. ಯಾಕೆ ಬರ್ತಾ ಇದೆ ಇದೆಲ್ಲ? ಆಗ್ತಾ ಇದೆ ನಿಜ, ಯಾಕೆ ಬರ್ತಾ ಇದೆ? ಅದರಿಂದ ಜನರಿಗೆ ಆಗುತ್ತಿರುವ ಸಮಸ್ಯೆಗಳೇನು? ಅರಣ್ಯ ಇಲಾಖೆ ಈ ತೊಂದರೆ ನಿವಾರಿಸಲು ಕೈಗೊಳ್ಳುತ್ತಿರುವ ಕ್ರಮಗಳೇನು? ಇಲ್ಲಿದೆ ಒಂದು ವಿಸ್ತೃತ ಮಾಹಿತಿ ಅಂತೇಳಿ ಇವತ್ತಿನ ಒಂದು ಏನು ವಿಜಯವಾಣಿನಲ್ಲಿ ಮುಕ್ಕಾಲು ಪುಟದಲ್ಲಿ ಆ ವಿಚಾರಗಳಿದೆ. ಅದಕ್ಕೆ ಈಶ್ವರ್ ಖಂಡ್ರೆ ಏನು ಹೇಳ್ತಾರೆ? ಅವ್ರೇನೋ ಒಂದು ಸಣ್ಣ ಅವರು ಹೇಳ್ತಾರೆ, ರಾಜ್ಯದಲ್ಲಿ ಹುಲಿ ಚಿರತೆ ಹಾವಳಿ ನಿಯಂತ್ರಣಕ್ಕೆ ವಿವಿಧ ಕ್ರಮ ಕೈಗೊಳ್ಳುತ್ತಿದ್ದೇವೆ. ಜಲಸಂಪನ್ಮೂಲ, ವಾಸಸ್ಥಳ ಅಭಿವೃದ್ಧಿ, ತ್ವರಿತ ಕಾರ್ಯಾಚರಣೆ, ಜನರಿಗೆ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುತ್ತಿದ್ದೇವೆ. ಜೊತೆಗೆ AI ಡ್ರೋನ್ ಸೇರಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತಿದ್ದೇವೆ. ಅಲ್ಲ, ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಈಗ ಆನೆಗಳು ಯಾತಕ್ಕೆ ಬರುತ್ತೆ? ಆಹಾರ ನೀರು ಹರಿಸ್ಕೊಂಡು ಬರುತ್ತೆ. ಅವುಗಳಿಗೆ ಸರಿಯಾದ ಸ್ಥಳದಲ್ಲಿ ಅವುಗಳ ಇತಿಮಿತಿಯಲ್ಲೇ ಆಹಾರ ನೀರು ಅವೆಲ್ಲ ಸಿಗೋ ತರ ಆದ್ರೆ ಅವು ಹಸಿದು ಬೇರೆ ಕಡೆ ಬಂದು ತೊಂದರೆ ಕೊಡಲ್ಲ.
ಆಮೇಲೆ ಎರಡನೇದು ಇನ್ನೊಂದು ಏನಂದರೆ ಈ ಜನರ ಇದು ನಮ್ಮ ನಾಗರಿಕರು ಅಷ್ಟೇ ಅಭಿವೃದ್ಧಿ ಹೆಸರಲ್ಲಿ ಅರಣ್ಯ ಭೂಮಿ ಅದು ಬೇರೆ ಬೇರೆ ಚಟುವಟಿಕೆ ಮಾಡ್ತಾ ಇರೋದು ಇದು ಅವುಗಳ ಖಾಸಗಿತನಕ್ಕೂ ಕೂಡ ತೊಂದರೆ ಆಗಿದೆ. ಅವರ ಪ್ರಾಣಿಗಳ ವಾಸಸ್ಥಳಕ್ಕೆ ಮನುಷ್ಯರು ಹೋದಾಗ ಅವು ಮನುಷ್ಯರು ಇರೋ ಜಾಗಕ್ಕೆ ಅವು ಬಂದೇ ಸರ್, ಇದು ನಾವು ಒಂದು ಸರ್ಕಾರ ಮಾಡಬೇಕಾದ್ದು ಒಂದಷ್ಟು ಅರಣ್ಯ ಒತ್ತುವರಿಗಳ ಸರ್ಕಾರದ ಮಟ್ಟದಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡಬೇಕು. ಅದನ್ನ ಮೀರಿ ನಾವು ಮನುಷ್ಯರು, ನಮ್ಮ ಮನುಕುಲ ಏನಿದೆ, ನಮ್ಮಿಂದ ಯಾವ್ಯಾವ ಜೀವಕುಲಗಳಿಗೆ ಜೀವ ಸಂಕುಲಕ್ಕೆ ಹಾನಿ ಆಗ್ತಾ ಇದೆ ಅನ್ನೋದು ನಾವು ಮನುಷ್ಯತ್ವದಿಂದ ಯೋಚನೆ ಮಾಡಬೇಕಾಗಿದೆ. ಖಂಡಿತ. ಯಾಕಂದ್ರೆ ನಮ್ಮ ಜಿಯೋಗ್ರಫಿ ನೋಡಿದ್ರೆ ಭೂಮಿಯ ಅದು ತುಂಬಾ ಸುಂದರವಾಗಿ ಅದನ್ನ ವಿಂಗಡಿಸ್ಕೊಂಡಿದೆ ಸರ್. ಸಮುದ್ರಕ್ಕೆ ಇಷ್ಟು ಪಾಲು, ಅರಣ್ಯಕ್ಕೆ ಇಷ್ಟು ಪಾಲು, ಜನ ವಾಸ ಮಾಡಕ್ಕೆ ಇಷ್ಟು, ಕೃಷಿ ಮಾಡಕ್ಕೆ ಇಷ್ಟು, ನಗರಗಳಿಗೆ ಇಷ್ಟು, ತುಂಬಾ ಸುಂದರವಾಗಿ ಕಟ್ಟಿದೆ. ಅದರಲ್ಲಿ ನಾವೊಂದಷ್ಟು ನಾಗರಿಕತೆ ಬೆಳೆದಂಗೆ ನಾವು ನಗರೀಕರಣ ಮಾಡ್ಕೊಂಡಿದೀವಿ. ನಮ್ಮ ಉನ್ನತಿಗಳಿಗೆ, ನಮ್ಮ ಏಳಿಗೆಗೆ ನಾವು ದುಡಿತಾ ಇದೀವಿ. ಬಟ್ ಪ್ರಾಣಿ ಸಂಕುಲಕ್ಕೆ ವಾಸ ಮಾಡೋದಕ್ಕೂ ನಾವು ಲಗ್ಗೆ ಇಡೋದಿದೆಯಲ್ಲ, ಅದು ಮನುಷ್ಯನ ಏನು ಕೆಟ್ಟ ಸ್ವಾರ್ಥ ಮನೋಭಾವ. ನಾವಾಗಿ ಮಾಡ್ಕೊಂಡು ಇವತ್ತು ಪ್ರಾಣಿಗಳು ನಮ್ಮನ್ನ ಕೊಲ್ತಿದ್ದಾವೆ, ಸಾವು ನೋವಾಗ್ತಾ ಇದ್ದಾವೆ. ಇವು ಖಂಡಿತವಾಗ್ಲೂ ಇದು ನಾವು ಮನುಷ್ಯರಾಗಿ ನಿಜವಾಗ್ಲೂ ಇನ್ನೊಬ್ರಿಗೆ ಇನ್ನೊಂದು ಅದು ನೀವು ಮನುಷ್ಯನಿಗಂತೂ ಬಾಳಕ್ ಬಿಡ್ತಾ ಇಲ್ಲ ಬಿಡಿ, ಅದನ್ನ ಒಂದಷ್ಟು ನಾವು ನೋಡ್ತಾ ಇದ್ದೀವಿ. ಆದ್ರೆ ಪ್ರಾಣಿಗಳು ಸರ್, ಅವು ಯಾರಿಗೆ ಹೇಳ್ಕೊಬೇಕು? ನುಗ್ಲೇಬೇಕು ಸರ್. ಅವು ತಮ್ಮ ವಾಸಸ್ಥಳಕ್ಕೆ ಹುಲಿ ಹುಲ್ ತಿನ್ನಲ್ಲ ಸರ್, ಮಾಂಸನೇ ತಿನ್ಬೇಕು. ಹೌದು. ಯಾವ ಮಾಂಸ ತಿನ್ಬೇಕು? ಜಿಂಕೆ ತಿನ್ಬೇಕು. ಜಿಂಕೆ ಅಲ್ಲಿ ಬಾಳ್ತಾ ಇಲ್ಲ ಅಂದ್ರೆ ಮನುಷ್ಯನೆಲ್ಲರದು ಮಾಂಸನೇ ಅಲ್ವೇ? ನಮ್ಮನ್ನೇ ತಿಂತವ್ ಪ್ರಾಣಿಗಳು. ಇದು ನಮಗೆ ನೆನಪಿರ್ಬೇಕು. ಅವನ್ನ ನಾವು ಪಾಡಿಗೆ ಬಿಡದಲ್ಲೇ ಹೋದ್ರೆ ಇದು ನಮ್ಮನ್ನ ತಿನ್ನುವಂತ ವ್ಯವಸ್ಥೆ. ಸರ್, ಇನ್ನೊಂದು ನೋಡಿ, ಬ್ಯಾಕ್ಲಾಗ್ ಹುದ್ದೆಗೂ ಒಳ ಮೀಸಲಾತಿ ಕಲ್ಪಿಸಿದ ಸರ್ಕಾರ. ಈ ಒಳ ಮೀಸಲಾತಿ ಸುಸೂತ್ರ ನಿನ್ನೆ ಅದಕ್ಕೊಂದು ಮಸೂದೆಯನ್ನ ಮಾಡಿದ್ದಾರೆ. ಒಳ ಮೀಸಲಾತಿಗಳನ್ನ ಅದಕ್ಕೊಂದಷ್ಟು ಭದ್ರತೆ ಪಡಿಸುವಂಥದ್ದು, ಅದು ಒಂದು ಒಳ್ಳೆ ವಿಚಾರ. ಅದು ಯಾವುದೇ ರೀತಿ ಅಲುಗಾಡದಾಗೆ ಅದೇನು ಮಾಡಿದ್ದಾರೆ ಅದರದೊಂದು ಸೂತ್ರ ಇದೆ, 6+6=5 ಅನ್ನೋದು. ಅದರದೊಂದು ಚೆನ್ನಾಗಿ ಆಗಿದೆ. ಅದೊಂದು ಖುಷಿ ಪಡುವಂತ ವಿಚಾರ. ಸೆಷನ್ ಮುಗಿಯುತ್ತೆ ಅಷ್ಟರೊಳಗೆ ಅದರ ಈ ಮಸೂದೆ ಸೆಷನ್ ಒಂದ್ ದಿವಸ ವಿಸ್ತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೋಮವಾರಕ್ಕೆ ವಿಸ್ತರಣೆ ಆಗ್ಬೋದು. ಯಾಕಂದ್ರೆ ಒಂದ್ ದಿವಸ ಕಲಾಪನ ನಡೀಲಿಲ್ಲ. ಆ ಶಾಮನೂರು ಶಿವಶಂಕರ್ ಶನಿವಾರ ಮೋಸ್ಟ್ಲಿ ನನಗನ್ಸುತ್ತೆ ಶನಿವಾರ ಫುಲ್ ನಡೆಸ್ತಾರೆ. ಸರ್, ಪ್ರಜಾವಾಣಿನಲ್ಲಿ ಮುಖ್ಯವಾದ ಸುದ್ದಿ ಒಂದು ನಾನು ಪ್ರಜಾವಾಣಿಯಲ್ಲಿ ನೋಡ್ತಾ ಇದ್ದೆ. ಒಂದು ನಮ್ಮ ಸಚಿವರ ವಿರುದ್ಧ ಕೃಷ್ಣ ಅವರ ವಿರುದ್ಧ ಭೂ ಕಬಳಿಕೆ ಆರೋಪನ ಕೃಷ್ಣ ಬೈರೇಗೌಡರು. ಅದರಿಂದ ಅದು ಕೃಷ್ಣ ಅವ್ರು ಬಹಳ ಜನ ಕೃಷ್ಣ ಇದ್ದಾರೆ. ಸೊ ಅವರ ಬಗ್ಗೆ ಪ್ರಜಾವಾಣಿ ಅದನ್ನ ಬಹಳ ಪ್ರಮುಖವಾಗಿ ಲೀಡ್ ಸುದ್ದಿಯಾಗಿ ಪ್ರಕಟಿಸಿದ್ದಾರೆ ಇವತ್ತಿನ ದಿವಸ. ಏನಂತ ಹೇಳಿದ್ರೆ ಅವ್ರು ಹೇಳೋದು, ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿ ಗರುಡನಪಾಳ್ಯ ಗ್ರಾಮದಲ್ಲಿ ಮತ್ತೆ ಕೆರೆ ಮತ್ತೆ ಸ್ಮಶಾನ ಭೂಮಿಯ ದಾಖಲೆಗಳನ್ನು ತಿದ್ದಿ ಖರಾಬು ಎಂದು ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಅಕ್ರಮ ಎಸಗಿದ್ದಾರೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು, ಆಮೇಲೆ ರವಿಕುಮಾರ್ ಅವರು, ರಾಜ್ಯಕಾರ ಸಮೇಶ್ ಗೌಡ ಅವರು ಬೆಳಗಾವಿಯಲ್ಲೇ ಸುವರ್ಣ ವಿಧಾನಸೌಧದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಹೇಳೋದು, ಇಲ್ಲ ಆ ಥರ ನಾನೇನು ಮಾಡಿಲ್ಲ, ಅದಂದು ಇದು ಪಿತೃರಾಜ್ಯದ ಆಸ್ತಿ, ಇವರು BJP ಅವರು ಅವರ ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ, ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಪ್ರಸ್ತಾವ ಮಾಡಿರ್ಬೇಕು. ಅಲ್ಲ, ಇದು ನಿನ್ನೆ ಅವರು ಇದರಲ್ಲಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಮೋಸ್ಟ್ಲಿ ಇವತ್ತಿನ ದಿವಸ ಅಧಿವೇಶನದಲ್ಲಿ ಇದು ಸುದ್ದಿ ಮಾಡ್ಬೋದು. ಮತ್ತೆ ಇನ್ನೊಂದು ಕೃಷ್ಣ ಬೈರೇಗೌಡ ಅವರು ನಾವು ನೋಡಿದಾಗ ಒಂದು ಕ್ಲೀನ್ ಇಮೇಜ್ ಅನ್ನ ಅವರು ಒಂದು ಕಾಪಾಡ್ಕೊಂಡು ಬಂದಿರೋ ಸಚಿವರು ಅವರು. ಯಾಕೆ ನಿಮ್ ಕ್ಲೀನ್ ಇಮೇಜ್ ಇಲ್ಲ, ನೀವು ಭ್ರಷ್ಟರು ಅನ್ನೋ ತರ ಈಗ ಅಂತ ಅವರು ಆರೋಪ ಮಾಡಿದ್ದಾರೆ. ಅದು ಆರೋಪ ಸತ್ಯಾಸತ್ಯತೆ ಗೊತ್ತಾಗಬೇಕು. ಇದು ಕಾಂಗ್ರೆಸ್ ಅಥವಾ ಯಾರೇ ಸಚಿವರುಗಳು ಈ ತರ ಅರಣ್ಯ ಒತ್ತುವರಿ ಮಾಡೋದು ಇದೇನು ಮೊದಲೇನಲ್ಲ. ಇದೇ ಕೋಲಾರದ ಇದರಲ್ಲಿ ನಮ್ಮ ರಮೇಶ್ ಅವರ ಹೆಸರು ಬರುತ್ತೆ, ರಮೇಶ್ ಕುಮಾರ್ ಮೇಲೂನು ಅವ್ರ ಮೇಲೂ ಇದೆ. ಅದಿನ್ನೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೊಬ್ಬ ಪ್ರಭಾವಿ ಸಚಿವರಾಗಿದ್ರು ಅವಾಗ, ಅವ್ರ ಮೇಲೂ ಇದೆ, ಅವ್ರ ಹೆಸರು ಬೇಡ. ಅದು ಆ ಅಧಿಕಾರ ಬಳಸ್ಕೊಂಡು ಮಾಡುವಂತದಿದೆ. ಆದ್ರೆ ಅದು ಎಷ್ಟು ಮಾತ್ರ ಅದನ್ನ ತೆರವು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಈಗ ಇನ್ನೊಂದು ಸುದ್ದಿ ಪ್ರಜಾವಾಣಿನಲ್ಲಿ ಏನಂದ್ರೆ, ಒಬ್ಬರಿಗೆ ನಿವೃತ್ತಿ ಬಳಿಕ ಕಾಯಂ ಭಾಗ್ಯ. ನೋಡಿ, ಸೇವೆಯಲ್ಲಿದ್ದಾಗ ಕಾಯಂ ಆಗೋದ್ ಕೇಳಿದ್ವಿ, ಇವ್ರಿಗೆ ರಿಟೈರ್ಡ್ ಆದ್ಮೇಲೆ ಕಾಯಂ ಅಂತೆ ಪರ್ಮನೆಂಟ್. ಇದು ಏನ್ ಕೇಸ್ ಅಂತ ಹೇಳಿದ್ರೆ, ಇವರು ಉತ್ತರ ಕನ್ನಡ ಜಿಲ್ಲೆ ಸಿರಸಿ ತಾಲೂಕಿನ ಅವರು 25 ವರ್ಷ ಪಂಚಾಯತ್ನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿದ್ದಾರೆ. ಇವರ ಹೆಸರು ರಮೇಶ್ ವೆಂಕಟರಮಣ ಹೆಗಡೆ ಅವರು. ಅವರು ಗುತ್ತಿಗೆ ಆಧಾರದ ಮೇಲೆ ಇದ್ದಿದ್ರಿಂದ ಅವ್ರು ಯಾವುದೇ ರೀತಿಯ ಒಂದು ಸೌಲಭ್ಯ ಕೊಡಲಿಲ್ಲ. ಅವ್ರಿಗೀಗ 68 ವರ್ಷ ಅಂತ ಕಾಣುತ್ತೆ. ಅವರು ಹೈಕೋರ್ಟ್ನ ಮೆಟ್ಲೇರಿದ್ದಾರೆ. ಈಗ ಹೈಕೋರ್ಟ್ ಅವರಿಗೆ
ಒಂದು ಅವರಿಗೊಂದು ಪರಿಹಾರವನ್ನು ಯಾಕಂದ್ರೆ ಎಷ್ಟೋ 3 ವರ್ಷ 4 ವರ್ಷ ಗುತ್ತಿಗೆ ಆದ ಅವರು ಅಲ್ಲ 10 ವರ್ಷಗಳ ಬಳಿಕ ಸೇವೆಯನ್ನು ಕಾಯಂ ಆಗುತ್ತೆ. ಆಟೋಮೆಟಿಕ್ ಆಗಿ 10 ವರ್ಷ ಗುತ್ತಿಗೆ ಆಧಾರದ ಮೇಲೆ ನೀವು ಕೆಲಸ ಮಾಡಿದ್ರೆ ನಿಮಗೆ ಏನೇನು ಸೌಲಭ್ಯ ಬೇಕೋ ಎಲ್ಲ ಸೌಲಭ್ಯವನ್ನು ನೀವು ಕೊಟ್ಟಿರಲಿಲ್ಲ, ಅದು ಕೋರ್ಟ್ ಮುಖಾಂತರ ಈಗ ಕೊಟ್ಟಿದೆ, ಸಿಕ್ಕಿದೆ. ಹಂಗಾಗಿ ಅವರಿಗೆ ಪಾಪ ಒಂದು 2ನೇ ಸುತ್ತಿನ ಹೋರಾಟ ಮಾಡಿದಾರಂತೆ ಅವರು. ಅವರಿಗೀಗ ಒಂದು ನಿವೃತ್ತಿಯಾಗಿ 68 ವರ್ಷಕ್ಕೆ ಅವರಿಗೆ ಒಂದು ಈ ಕಾಯಂ ಭಾಗ್ಯ ಸಿಕ್ಕಿದೆ ಕೋರ್ಟ್. ನೋಡಿ, ಇಲ್ಲೊಂದು ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಬೇಕೇ ಬೇಕು ಅಂತ ಸಂಘದ ಅಧ್ಯಕ್ಷ ಬಾಬು ಅವರು ಕೇಳಿದ್ದಾರೆ. ಯಾಕೆ ಅಂದರೆ ಈ ಅಧಿಕಾರಿಗಳು ಬಂದು ಬೀದಿ ವ್ಯಾಪಾರಿಗಳಿಗೆ ಸಾಕಷ್ಟು ಕಿರುಕುಳ ಕೊಡೋದು ಜಾಸ್ತಿ ಆಗಿದೆ, ನಮಗೆ ಬೀದಿ ವ್ಯಾಪಾರಿಗಳಿಗೆ ಒಂದು ಗುರುತಿನ ಚೀಟಿ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಸೊ ಅದಕ್ಕೂ ಅವ್ರು ಏನಾದರೂ ಕ್ರಮ ತಗೋಬೇಕು. ವಿಶೇಷವಾಗಿ ಸ್ಥಳೀಯ ಆಡಳಿತ ನಗರ ಇದು BBMP ಈಗ ಗ್ರೇಟರ್ ಬೆಂಗಳೂರು ಇರ್ಬೋದು, ಬೇರೆ ಇರ್ಬೋದು, ಅವರು ಮತ್ತು ಪೊಲೀಸರು ಬೀದಿ ವ್ಯಾಪಾರಿಗಳಿಂದ ಇದು ಖಂಡಿತವಾಗ್ಲು ಇದನ್ನ ಗಮನಿಸ್ಬೇಕು, ಇದಾಗಬೇಕು. ಯಾಕಂದ್ರೆ ಈ ಬೀದಿ ವ್ಯಾಪಾರಿಗಳು ಅವೆಲ್ಲ ಒಂದಷ್ಟು ಅವರು ಅಭದ್ರತೆಯಲ್ಲಿ ದುಡಿತಕ್ಕಂಥವ್ರು. ಅವರು ಇವತ್ತಿನ ವ್ಯಾಪಾರ ಆಯ್ತೋ ಅದರಲ್ಲಿ ಚಂದಾ ವಸೂಲಿಗಳು, ಮತ್ತೆ ಅವ್ರ ವ್ಯಾಪಾರದಲ್ಲಿ ನಿಖರತೆ ಇಲ್ಲ ಸರ್. ಯಾರೋ ಬಂದು ನೀವು 10 ರೂಪಾಯಿ ಬಳದ 8 ರೂಪಾಯಿ ಕೇಳ್ತಾರೆ, ಸಂಜೆ ಆಯ್ತು ಅಂದ್ರೆ 7 ರೂಪಾಯಿ 5 ರೂಪಾಯಿ ಅಂಥದ್ನೆಲ್ಲ ಮಾಡಿ ಅವರು ಒಂದಷ್ಟು ಬದುಕು ಕಟ್ಕೊಳ್ಳುವಾಗ ಅವ್ರು ಕೇಳ್ತಾ ಇರೋದು ಒಂದು ಗುರುತಿನ ಚೀಟಿ. ಯಾಕೆ ಅದು ಆ ಗುರುತಿನ ಚೀಟಿ ಪಡೆಯೋದ್ರಲ್ಲಿ ಸುಮಾರು ಕಾರಣಗಳಿದೆ. ಇವತ್ತು ನಾನೇನೋ ಮಾಡ್ಕೊಂಡು ಹೋಗಿ ನಾನು ಪಕ್ಕದಲ್ಲಿ ಒಂದು ಅಂಗಡಿ ತಕ್ಕೊಂತೀನಿ, ನಾನು ಪಕ್ಕದಲ್ಲಿ ಇನ್ನೂ ಯಾವುದೋ ಸ್ಟೇಟಿಂದ ಬರ್ತೀವಿ, ನಾವು ಯಾವುದೋ ಒಂದು ಮಾಡ್ತಾ ಹೋಗ್ತೀವಿ, ಅವತ್ತಿಂದ ಅದನ್ನೇ ನೆಚ್ಕೊಂಡು ಬಂದಿರೋರು ಬದುಕೇನಾಗಬೇಕು. ನಿಜ. ಆಮೇಲೆ ಸ್ಥಳೀಯ ಆಡಳಿತ ಮಾನ್ಯತೆ ಸಿಗೋದ್ರಿಂದ ಇವರು ಸ್ವಲ್ಪ ಸುರಕ್ಷತೆ ಅನ್ನೋದು, ಭದ್ರತೆ ಖಂಡಿತ ಅವರ ಸುರಕ್ಷತೆ ಮತ್ತೆ ಭದ್ರತೆ ಆಗುತ್ತೆ. ಅವ್ರಿಗೊಂದು ವ್ಯವಸ್ಥೆ ಅನ್ನೋದು ಸರ್ಕಾರಕ್ಕೂ ಒಂದು ಮಾಹಿತಿ ಇರುತ್ತಲ್ಲ ಸರ್, ಇಷ್ಟು ಜನ ಬೀದಿ ವ್ಯಾಪಾರಿಗಳಿದ್ದಾರೆ, ಇದನ್ನ ಎಕ್ಸ್ಚೇಂಜ್ ಮಾಡಬಾರ್ದು, ಎಕ್ಸೈಡ್ ಆಗಬಾರ್ದು, ಇದು ಇವಾಗ ಎಷ್ಟಿದೆಯೋ ಅಷ್ಟೇ ಇರಬೇಕು, ಈ ಥರದಕ್ಕೆಲ್ಲದಕ್ಕೂ ಒಂದು ಲೆಕ್ಕ ಅಂತ ಇರುತ್ತೆ. ಒಂದು ಏನು ಅಂದರೆ ಬೀದಿ ವ್ಯಾಪಾರಿಗಳು ಏನು ವಿಷಯ ಇದು ಅಂದರೆ ಜನಗಳು ತೊಂದರೆ ಆಗೋಂಗೆ, ಆಮೇಲೆ ಸಾರ್ವಜನಿಕ ಇದಕ್ಕೆ ತೊಂದರೆ ಆಗೋಂಗೆ ಆ ಥರ ಮಾಡ್ಕೊಳ್ಳೋಕ್ಕಿಂತ ಒಂದು ಸರಿಯಾದ ಪ್ರದೇಶದಲ್ಲಿ ಯಾವ ಆ ಥರದ್ದು ಒಂದು ಇತ್ತು. ಈಗ ನೋಡಿ, ಉದಾಹರಣೆಗೆ ನಮ್ಮ ಇಲ್ಲಿ ಮಲ್ಲೇಶ್ವರದ 8ನೇ ಅಡ್ಡ ರಸ್ತೆ, ಅಲ್ಲಿ ಒಂದ್ಸಲ ಬಂದು ಅವರು ಕ್ರಮ ಕೈಗೊಂಡಾಗ ಎಲ್ಲ ಒಂದ್ಸರಿ ಇದ್ದಕ್ಕಿದ್ದಂಗೆ ವಿಶಾಲವಾಗಿಬಿಟ್ಟಿರ್ತಾರೆ ರಸ್ತೆ. ಅದೇನೋ ಪೊಲೀಸರು ಕ್ರಮ ಕೈಗೊಂಡಾಗ ಎಲ್ಲ ರಸ್ತೆ ಅಕ್ಕಪಕ್ಕ ಹೋಗ್ಬಿಟ್ಟಿರ್ತಾರೆ. ಇನ್ನು ಸ್ವಲ್ಪ ದಿವಸ ಬಿಟ್ಟು ಬಂದು ನೋಡಿ ಮತ್ತೆ ಅಲ್ಲಿ ಸ್ಥಿತಿ ನಡ್ಕೊಂಡು ಹೋಗಕ್ಕೆ ಜಾಗ ಇರಲ್ಲ, ಆ ತರ ಪರಿಸ್ಥಿತಿ. ವಿಜಯನಗರದಲ್ಲಿ ನೋಡ್ಬೋದು. ಈಗ ಬೆಂಗಳೂರು ವಿಜಯನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಅಂಡರ್ ಪಾಸ್ ಅಲ್ಲಿ ಒಳ್ಳೆ ವ್ಯವಸ್ಥೆ, ಆ ತರದ್ದು ಖಂಡಿತವಾಗ್ಲು ಅದ್ರ ಬಗ್ಗೆನೂ ಗಮನ ಕೊಡ್ಬೇಕಂದ್ರೆ ನಮ್ಮ ಇವತ್ತು ಎಷ್ಟೇ ಮಾಲ್ಗಳು, ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ವ್ಯವಹಾರಗಳು ದೊಡ್ಡ ಮಾಲ್ಗಳಲ್ಲಿ ನಡೀತಾ ಇರ್ಬೋದು, ಬಟ್ ಬೀದಿ ವ್ಯಾಪಾರಕ್ಕೆ ಅದರದೇ ಆದ ಮಹತ್ವ ಇದೆ. ಅದರದೇ ಆದಂತ ಬದುಕನ್ನು ಕಟ್ಕೊಂಡು ಜೀವನ ನಡೆಸತಕ್ಕಂತ ಸಾವಿರಾರು ಕುಟುಂಬಗಳಿವೆ. ಖಂಡಿತವಾಗ್ಲು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಅವುಗಳಿಗೆ ಸುಲಲಿತವಾಗಿ ವ್ಯವಹಾರ ದಂಧೆ ಕೆಲಸ ಏನು ಮಾಡ್ಕೊಳ್ಳೋಂಥ ಅವಕಾಶ ಬರ್ಬೇಕು. ಎರಡನೇದು ಈಗ ನೋಡಿ ಮೆಜೆಸ್ಟಿಕ್ ಅದು ಎಲ್ಲ ಅಂಡರ್ ಪಾಸ್ ಅಲ್ಲಿ ಇದೆಲ್ಲ ಕೆಳಗೆ ಅಲ್ಲೂ ಅಷ್ಟೇ ಬೇಕಾಬಿಟ್ಟಿಯಾಗಿ ಇವ್ರು ವ್ಯವಸ್ಥಿತವಾಗಿ ಮಾಡಬೇಕು ಆಡಳಿತವರು. ಈಗ ಅವ್ರಿಗೆ ನಿರ್ದಿಷ್ಟವಾದ ಇಂತಿಂಥ ಸ್ಥಳದಲ್ಲೇ ಜನಗಳು ಓಡಾಟಕ್ಕೆ ತೊಂದರೆ ಆಗದೆ ಇರೋಂಗೆ, ಆಮೇಲೆ ಸುತ್ತಮುತ್ತ ಪ್ರದೇಶದಲ್ಲಿ ಏನಾದ್ರು ಹೋಗಿದ ತಕ್ಷಣ ಗಲೀಜೆಲ್ಲ ಹಾಗೆ ಬಿಟ್ಟು ಕಸ ಎಲ್ಲ ಅಲ್ಲೇ ಹಾಕೋಗ್ತಾರೆ. ಸೊ ಅದೆಲ್ಲ ಸುಮಾರು ಕೆಲವು ಅವ್ರು ಎಚ್ಚರಿಕೆ ತಗೊಳ್ಬೇಕು. ನೋಡಿ, ಈಗ NPS ನಿರ್ಗಮನದ ನಿಯಮಗಳ ಪರಿಷ್ಕರಣೆ ಅದು ನೋಡಿ, 80% ಮೊತ್ತ ಹಿಂಪಡೆಯಲು ಸರ್ಕಾರೇತರ ಚಂದಾದಾರರಿಗೆ ಅವಕಾಶ ನೀಡಿದ PFRDA ಹೊಸ ಪಿಂಚಣಿ ಯೋಜನೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಸ್, ರಾಷ್ಟ್ರೀಯ ಪೆನ್ಷನ್ ಯೋಜನೆಯಲ್ಲಿ. ಹೌದು, ಇದು ಒಂದು ಯೋಚನೆ ಮಾಡಬೇಕಾದ ವಿಚಾರ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಸರ್ಕಾರೇತರ ಚಂದಾದಾರರಿಗೆ ನಿರ್ಗಮನದ ಸಮಯದಲ್ಲಿ ಒಟ್ಟುಗೂಡಿದ ನಿಧಿಯ 80% ಮೊತ್ತವನ್ನು ಹಿಂಪಡೆಯಲು ಪಿಂಚಣಿ ನಿಯಂತ್ರಕ ಸಂಸ್ಥೆ PFRDA ಅವಕಾಶ ನೀಡಿದೆ. ಒಂದು ಡಿಸಿಷನ್ ತಗೊಂಡಿದ್ದಾರೆ. ರಿಟೈರ್ಮೆಂಟ್ ಆ ಥರದ ಏನೋ ಆದಾಗ 80% ಇನ್ನೊಂದು ಈಗ ಮುಖ್ಯವಾದ ವಿಷಯ ಸರ್ ಇದು ನೋಡಿ, ಏರ್ಪೋರ್ಟ್ನಲ್ಲಿ ಮತ್ತೆ 2.17 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಜಪ್ತಿ. ಇದು ಅದೇ ವರ್ಷಾಚರಣೆ ಪ್ರಯುಕ್ತ ಇದು ಏರ್ಪೋರ್ಟ್ನಲ್ಲಿ ಮತ್ತೆ ಹಿಡಿದಿದ್ದಾರೆ. ಮಲೆನಾಡಲ್ಲಿ ಒಂದು ದೊಡ್ಡ ಆಘಾತಕಾರಿ ಸಂಗತಿ, ಮಲೆನಾಡಲ್ಲಿ ತುಂಬಾ ಗಾಂಜಾ ಸಮಸ್ಯೆ ಆಗಿದೆ, ಬೆಳೀತಾ ಇದೆ. ಮಲೆನಾಡನ್ನು ಬೆಂಬಿಡದೆ ಕಾಡುತ್ತಿದೆ ಗಾಂಜಾ ಪಿಡುಗು. ಸೊ ಇವಾಗ ನಾವು ಅವಾಗೆಲ್ಲ ಮಾತಾಡ್ತಾ ಇದ್ದೀವಿ, ಈಗ ಒಂದು ವಾರ 15 ದಿವಸ ಜೈಲಿಗೆ ಚೆಂಡು ಬಾಲ್ಗೆ ಗಾಂಜಾ ತುಂಬಿಟ್ಟು ಮೇಲೆ ಪ್ಲಾಸ್ಟಿಕ್ ಕವರ್ ಸುತ್ತಿ ಜೈಲ್ ಒಳಗೆ ಎಸ್ತಿರೋ ಅಂತದ್ದು. ನಿನ್ನ 2 ಚೆಂಡುಗಳು ಅಲ್ಲ ಏನೇನೆಲ್ಲ ಅಂದ್ರೆ ಇದು ಹೇಗಿದೆ ಅಂದ್ರೆ ಅವರೆಲ್ಲ ಹಾಕ್ತಾರೆ ಅಂತ ಇವ್ರಿಗೆ ಮಾಹಿತಿ ಇರುತ್ತೆ. ಮೊಬೈಲ್ ಮುಖಾಂತರ ಮೊಬೈಲ್ ಚಾಲ್ತಿಲಿ ಇದೆ, ಈಗ ಎಲ್ಲ ವ್ಯವಸ್ಥೆ ಇದೆ. ಹೌದು, ಅವ್ರು ಹಾಕ್ತಾರೆ, ಇವ್ರು ಅಲ್ಲಿ ಕಾದಿರ್ತಾರೆ. ಹೌದೌದು.
ಅಲ್ಲ ಸರ್, ಅಂದ್ರೆ ಒಂದು ಏರ್ಪೋರ್ಟ್ ನಲ್ಲಿ ಸಿಗುವಂಥದ್ದು, ಒಂದು ನಮ್ಮ ಬಂದರುಗಳಲ್ಲಿ ಸಿಗುವಂಥದ್ದು, ಅವನ್ನ ಯಾವ ರೀತಿ ನಮ್ಮಲ್ಲಿ ಹಂಚ್ತಾ ಇದಾರೆ ಅನ್ನೋದಕ್ಕೆ ಈ ಬಾಲ್ ತುಂಬಿ ಅಂದ್ರೆ ಯಾವ ರೀತಿ ವ್ಯವಸ್ಥೆಯನ್ನ ಕಟ್ಕೊಂಡಿದೆ ತನ್ನ ಸರ್. ಈ ವ್ಯವಸ್ಥೆನ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಯಾವ ರೀತಿ ಹಬ್ಬಿರ್ಬೋದು, ಇದು ನಮ್ಮ ದೇಶಕ್ಕಾಗ ಹೊಡೆತ ಏನಿರ್ಬೋದು. ಬಹಳ ಇವರು ಇದ್ರ ಬಗ್ಗೆ ಕಠಿಣವಾದ ಕ್ರಮ ಕೈಗೊಳ್ಳದೆ ಹೋದ್ರೆ ಬಹಳ ಕಷ್ಟ ಇದೆ ಸರ್. ಅಲ್ಲ, ಇದು ಬಂದರುಗಳಲ್ಲಿ ಬರ್ತದೆ, ಏರ್ಪೋರ್ಟ್ ನಲ್ಲಿ ನಮಗೆ ಗಾಂಜಾಗಳು ಬರ್ತದೆ, ಅದು ಕೋಟಿ ಕೋಟಿ ಪ್ರಮಾಣದ್ದು ಬರ್ತಿದೆ ಅಂದ್ರೆ ಹೌದು. ಇದ್ರನ್ನೆಲ್ಲ ನಿಭಾಯಿಸ್ತಕ್ಕಂಥವ್ರು ಯಾರು? ಬಂದರುಗಳನ್ನೆಲ್ಲ ನಿಭಾಯಿಸ್ತಕ್ಕಂಥ ಹಿಡಿತ ಯಾರ ಕೈಲಿದೆ? ಏರ್ಪೋರ್ಟ್ ಗಳನ್ನೆಲ್ಲ ನಿಭಾಯಿಸ್ತಕ್ಕಂಥ ಇದೆಲ್ಲ ಆದ್ರೂ ಕೂಡ ಅವರು ಏನ್ ಹೇಳ್ತಾರ, ಅವರು ಏನಂದ್ರೆ ರಂಗೋಲಿ ಕಡೆ ಚಾಪೆ ಆತರ ಈ ದಂಧೆಕೋರರು ಸ್ಮಗ್ಲರ್ಸ್ ಅವರು ಅದೇ ಒಂದು ದಂಧೆ ಯಾವ್ದೋ ಹೆಂಗೋ ಮುಖಾಂತರ ಸಾಗಿಸ್ಬಿಡ್ತಾರೆ. ಸರ್, ಈಗ ಇದು ಹೆಂಗ್ ಗೊತ್ತಾ ಸರ್, ಇದೆಲ್ಲ ಹಿಡಿಯೋದು ನಮ್ಗೆ ಎಲ್ಲ ಸಿಗ್ತದೆ ಅಂತಲ್ಲ. ಒಂದ್ ಕೆರೆಯಲ್ಲಿ ಲಕ್ಷಾಂತರ ಮೀನು ಇರ್ತವೆ, ಬಲೆ ಬೀಸಿದ್ರೆ ನಮ್ಗೊಂದ್ 100 ಕೆಜಿನೋ 200 ಕೆಜಿನೋ ಸಿಗ್ತದೆ ಮೀನುಗಳು, ಇನ್ ಮಿಕ್ಕಿ 1000 ಕೆಜಿ ಇರ್ತದೆ. ಇದು ಸೇಮ್ ಅದೇ ವ್ಯವಸ್ಥೆ ಜೊತೆಗೆ ಈಗ ಅಲ್ಲಿ ಅವರು ಪರೀಕ್ಷಾ ಇದೆಲ್ಲ ಯಂತ್ರಗಳು ಇಟ್ಟಿರ್ತಾರೆ, ಅದನ್ನು ಯಾಮಾರಿಸುವಂತ ವ್ಯವಸ್ಥೆ. ಈಗ ಹಿಂದೆ ಈ ಶಿವರಾಸನ್ ರಾಜೀವ್ ಗಾಂಧಿ ಪ್ಲಾಸ್ಟಿಕ್ ಬಂದ್ಬಿಟ್ಟು ಅಲ್ಲಿ ಮೆಟಲ್ ಮಾತ್ರ ಡಿಟೆಕ್ಟ್ ಮಾಡ್ತಾ ಇತ್ತು. ಇಲ್ಲಿ ಈ ತರ ಇನ್ನೇನೋ ಒಂದು ಎಮರ್ಸುವಂತ ಇವ್ರು, ಯಾಕಂದ್ರೆ ಎಲ್ಲಾ ತರದ ಇವ್ರು ಹೇಳ್ದಂಗೆ ಚಾಪೆ ಕೆಳಗೆ ರಂಗೋಲಿ ಕೆಳಗೆ ತೋರುವಂತವ್ರು ಅವ್ರಿಗೆ. ಆಮೇಲೆ ಇದು ಕೆಲವು ಸಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿ ಈ ದಂಧೆನ ಮುಂದುವರಿಸುವಂಥದ್ದು. ಯಾಕಂದ್ರೆ ಎಲ್ಲ ಸ್ಟ್ರಿಕ್ಟ್ ಆಗಿದೆ, ಅದು ಹೇಗೆ ಸಾಧ್ಯ ಸರ್ ಅಲ್ವಾ? ಸೊ ಹಿಡಿತಾ ಇರೋದೇನು ಅಂತಂದ್ರೆ ಅದು ಸರ್, ಇದು ಪೊಲೀಸು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಜದ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಬಟ್ ನಿಮ್ಮ ಮನೆಗಳಲ್ಲಿ ಕುಟುಂಬಗಳು, ನೀವು ತಂದೆ ತಾಯಿಗಳು ಪೊಲೀಸ್ ಆಗಿ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ನೀವು ಒಂಚೂರು ಸಂಶಯ ಪಡಿ, ನೀವು ಒಂಚೂರು ಅವ್ರನ್ನ ಫಾಲೋ ಮಾಡಿ. ಎಲ್ಲದೂ ನಿಮ್ಗೆ ಸರ್ಕಾರ ಪೊಲೀಸ್, ನಿಮ್ಮನೆ ಮಗ ಹಾಳಾಗೋದ್ರೆ ಅದು ನಿಮಗೆ ನಷ್ಟ. ನಿಮಗೆ ನಿಜವಾಗ್ಲೂ ಖಂಡಿತವಾಗ್ಲೂ ನೆನಪಿರ್ಲಿ, ಕೋಟಿ ಕೋಟಿ ಲೆಕ್ಕದಲ್ಲಿ ಪ್ರತಿದಿನ ಪತ್ರಿಕೆಗಳು ಬರ್ತಾ ಇದೆ ಸರ್. ಪ್ರತಿದಿನ ಪತ್ರಿಕೆಗಳು ಬರ್ತಾ ಇದೆ ಅಂದ್ರೆ ಇದು ಯಾವ ಮಟ್ಟದಲ್ಲಿ ಮನೆ ಬಾಗಿಲಿಗೆ ತಲುಪಿದೆ ಇದು ನಮಗನ್ಸಿದ ಮಟ್ಟಿಗೆ. ತಮ್ಮ ಮಕ್ಕಳನ್ನ ನೀವು ಒಂದಷ್ಟು ಪೊಲೀಸ್ಗಳಾಗಿ, ನೀವು ಅಧಿಕಾರಿಗಳಾಗಿ, ನೀವು ನಿಮ್ಮ ಮನೆಗಳಲ್ಲಿ ಶಿಕ್ಷಿಸುವಂತ ದಂಡಿಸುವಂತ ಒಂದಷ್ಟು ಕಾನೂನುಗಳನ್ನು ಮಾಡ್ಕೊಳ್ಳಿ. ನೀವು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ನೋಡ್ಬೇಕು. ಯಾಕಂದ್ರೆ ನಿಮ್ಮನೆ ಮಗ ಸೇರ್ತಿದ್ದಾನಿಲ್ಲ ಅಂತ ನೀವು ಹೆಂಗ್ ಗೊತ್ತಿದ್ದೀರಿ? ಹೌದು, ಬಳಸ್ತಿದ್ದಾನಿಲ್ಲ ಅಂತ ಹೆಂಗ್ ಗೊತ್ತಾಗ? ಖಂಡಿತವಾಗ್ಲೂ ಆ ತಂದೆ ತಾಯಿಗಳಿಗೆ ಮಗ ಏನ್ ಮಾಡ್ತಿದೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ಬಿಟ್ಟಿರುತ್ತೆ. ನನ್ನ ಮಗ ಹೇಗೆ ಬದಲಾಗ್ತಿದ್ದಾನೆ, ನನ್ನ ಮಗ ಡ್ರಗ್ಸ್ ಹೆಂಗ್ ಸೇವನೆ ಮಾಡ್ತಿದ್ದಾನೆ, ಇದೆಲ್ಲವೂ ಅವನ ಬದಲಾವಣೆಗಳಿಂದ ಗೊತ್ತಾಗಿರುತ್ತೆ. ವರ್ತನೆ ಇದೆಯಲ್ಲ ಅದು ಗೊತ್ತಾಗುತ್ತೆ. ಕಾಲೇಜು ಮಕ್ಕಳಿಗೆ ಈಸಿಯಾಗಿ ಸಿಗ್ತಾ ಇದೆ. ಹೌದು. ಅಲ್ಲ, ಇದು ಒಂದು ಸರ್, ಈಗ ಕೈ ಮೀರಿ ಬಂದಿರೋದ್ರಿಂದ ನಮ್ಮನೆ ಮಕ್ಕಳನ್ನ ಕಾಪಾಡ್ಕೊಳೋದು ನಮ್ಮ ಜವಾಬ್ದಾರಿ. ಸರ್ಕಾರ ಅದ್ರದ್ದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕೋಟಿ ಕೋಟಿ ಅದು ಹಿಡಿತಾ ಇದೆ ಅಂದ್ರೆ ಅದು ಒಂದಷ್ಟು ಕೆಲಸ ಮಾಡ್ತಾ, ಪ್ರಾಮಾಣಿಕರು ಇದಾರೆ, ಕೆಲಸ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಕಣ್ತಪ್ಸ ಅಂತ ಕ್ರಿಮಿನಲ್ಸ್ಗಳಿದ್ದಾರೆ. ಬಟ್ ನಮ್ಮನ್ನು ನಾವು ಕಾಪಾಡ್ಕೊಳೋದು ನಮ್ಮ ಜವಾಬ್ದಾರಿ. ಇದನ್ನು ನಿಜವಾಗ್ಲೂ ನಮ್ಮ ವಾಹಿನಿಯಿಂದ ನಾವು ತುಂಬಾ ನೋವಿನಿಂದ ಕೇಳ್ಕೊಳ್ತಾ ಇದೀವಿ. ನಿಮ್ಮ ಮಕ್ಕಳನ್ನ ನೀವು ಕಾಪಾಡ್ಕೊಳೋದು ಖಂಡಿತವಾಗ್ಲೂ ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ಇದು ಹಬ್ಬು ಬಿಟ್ಟಿದೆ, ಇದು ಹಬ್ಬು ಬಿಟ್ಟಿದೆ. ಎಲ್ಲಿ ಹಬ್ಬಿದೆ ಅಂತ ಗೊತ್ತಾಗಿಲ್ಲ. ಇದು ಕೈ ಮೀರಿದ್ರೆ ಮಕ್ಕಳ ಜೀವನವೇ ಖಂಡಿತ. ಸರ್, ಇನ್ನೊಂದು ಮುಖ್ಯವಾದ ಸುದ್ದಿ ನೀವು ಕೈಲಿ ಓದ್ತಿದ್ರಿ. ಒಂದು ನಾನು ಈಗ ಇನ್ನೊಂದು ಇದು ಬಹಳ ಆಸಕ್ತಿದಾಯಕವಾಗಿದೆ. ಇದು ಹಲಗ ಅಂತ ಹೇಳ್ಬಿಟ್ಟು ಬೆಳಗಾವಿ ಹತ್ರ ಊರಲ್ಲಿ ಅವ್ರೇನ್ ಈಗ ನೋಡಿ, ಇಲ್ಲಿ ಒಂದ್ ಕಡೆ ನೀವು ಡ್ರಗ್ ಇಂದ ಮಕ್ಕಳನ್ನ ಮಾಡ್ಬೇಕು ಅಂತ ಹೇಳಿದ್ರಿ. ಈ ಊರಲ್ಲಿ ಏನ್ ಮಾಡಿದಾರೆ ಗೊತ್ತಾ, ಈ ಸಂಜೆ 7ರಿಂದ 9 ಗಂಟೆ ತನಕ ಸೈರನ್ ಆಗುತ್ತಂತೆ ಆ ಊರಲ್ಲಿ. ಸೈರನ್ ಆದ ತಕ್ಷಣ ಎಲ್ಲ ಮೊಬೈಲು ಮತ್ತೆ ಟಿವಿ ಬಂದು, ಏನಕ್ಕೆ 2 hours. ಯಾಕಂದ್ರೆ ಆ ಸಮಯದಲ್ಲಿ ಒಂದು 7ರಿಂದ 9 ಗಂಟೆ ತನಕ ಸಮಯದಲ್ಲಿ ಮಕ್ಕಳು ಅವ್ರ ಪಾಠ ಓದ್ಕೊಳ್ಳಿ, ಪ್ರವಚನ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಹಾಗಾಗಿ 2 ಗಂಟೆ ಆ ಊರಲ್ಲಿ ಮೊಬೈಲು, ಟಿವಿ, ಏನೇ ಡಿಜಿಟಲ್ ಎಲ್ಲ ಕೂಡ ಅದು ಬಂದಂತೆ ಆ ಊರಲ್ಲಿ. ಪಂಚಾಯತಿಯಿಂದ ಆ ಥರ ಒಂದು ಅವರು ಮನವಿ, ಆಮೇಲೆ ಅದು ಎಷ್ಟು ಯಥಾವತ್ತಾಗಿ ಒಳ್ಳೆ ಜಾರಿಯಾಗಿದೆ. ಅದಕ್ಕೆ ಮುಂಚೆ ಈ ಮಹಾರಾಷ್ಟ್ರ ಸಾಂಗ್ಲಿ ಜಿಲ್ಲೆ ಅಗ್ರನಾಥ್ ಧೂಳ್ ಅಂತ ಇದರಲ್ಲಿ ಜಾರಿಯಾಗಿ ಯಶಸ್ವಿಯಾಗಿದೆ ಅಂತೆ. ಇದು ಅದೇ ಇದು ಗಡಿಯಲ್ಲೇ ಇದೆ. ಅದರ ಮಾದರಿನ ಆದರ್ಶವಾಗಿ ತಕೊಂಡು ಇವರು ಮಾಡಿದ್ದಾರೆ. ಆಮೇಲೆ ಇದು ತುಂಬಾ ಒಳ್ಳೆ ವಿಚಾರ ಸರ್. ಇವತ್ತು ಏನಾಗಿದೆ, ಮನುಷ್ಯ ನಮಗೆ ದಿನಕ್ಕೆ ಎಲ್ಲರಿಗೂ ಇರೋದು 24 ಗಂಟೆ ಸಮಯ. ಅದರಲ್ಲಿ ನಾವು ಒಂದು 6ರಿಂದ 8 ಗಂಟೆ ನಮಗೆ ನಿದ್ರೆ ಕಳಿತೀವಿ. ಬಿಟ್ರೆ ಇನ್ನು ಮಿಕ್ಕಿದ ಸಮಯ ಅಷ್ಟು ನೀವೇನೇ ಬದುಕು ಮಾಡ್ತಾ ಇರಲಿ, ಕೈಯಲ್ಲಿ ಮೊಬೈಲು ಇಲ್ಲ ಮುಂದೆ ಲ್ಯಾಪ್ಟಾಪು, ಕೆಲಸ ಮಾಡ್ತಕ್ಕಂಥದ್ದು ಇವತ್ತೆಲ್ಲ ಲ್ಯಾಪ್ಟಾಪ್ ವ್ಯವಸ್ಥೆ, ಮತ್ತೆ ಮನೆಗೆ ಹೋಗಿ ಕೂತ್ಕೊಂಡ್ರೆ ಟಿವಿ, ಇವು 3ರಿಂದ ಹೊರತಾಗಿ ನೀವು ಎಷ್ಟು ಗಂಟೆ ಕಾಲ ಇರಕ್ಕಾಗ್ತಿದೆ ಹೇಳಿ? ಹೌದು. ಆಮೇಲೆ ಏನಾಗಿದೆ ಅಂದ್ರೆ ಟಿವಿನಲ್ಲಿ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ
ಆ ಮಕ್ಕಳು ಪರಸ್ಪರ ಮಾತಾಡೋ ಒಂದು ಇಲ್ಲ. ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ, ನಾನ್ ನೋಡ್ದಂಗೆ ನೀವು ಗಮನಿಸ್ತೀರ, ಮನೆಯಲ್ಲಿ 4 ಜನ ಇದ್ರೆ ಒಂದು ಅಥವಾ 5 ಜನ ಇದ್ರು, ಅವರು ಅಪ್ಪ ಮಕ್ಳು ಇದ್ರೆ ಅಂದ್ರೆ ಅವ್ರೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅದು ಮಕ್ಕಳೇ, ಆ ಮಕ್ಕಳು ದೊಡ್ಡವರಾಗಿರ್ತಾರೆ ಇಬ್ರು, ಅವರು ಕಮ್ಯುನಿಕೇಶನ್ ಎದುರಿಗಿದ್ರು ಹೇಳಲ್ಲ, ವಾಟ್ಸಪ್ ಅಲ್ಲಿ. ಹೌದು, ರೂಮಲ್ಲಿ ಏನೋ ಕಾಫಿಗೆ ಬಾ, ನಾನು ಮನೆಗೆ ಬರ್ತಿಲ್ಲ, ನಾನು ಇವತ್ತು ರಾತ್ರಿ ಊಟಕ್ಕೆ ಬರೋದಿಲ್ಲ. ಅಲ್ಲ, ಮನೇಲಿ ಇದ್ದಾಗಲೂ ಹಂಗೆ, ರೂಮಲ್ಲಿ ಇದ್ರೆ ಮೇಲ್ಗಡೆ ಇದ್ರೆ ಕೆಳಗಡೆಗೆ ಊಟಕ್ಕೆ ಬರಲ್ಲ ಅಂತ ಅಲ್ಲಿಂದ ಮೆಸೇಜ್. ಸ್ಥಿತಿ ತಲುಪಿದೀವಿ. ಹಲಗಾ ಗ್ರಾಮದಲ್ಲಿ ಯಾವ ತರ ಇದೆ ನೋಡಿ, ವಿದ್ಯಾರ್ಥಿಗಳು ಪುಸ್ತಕ ಓದು, ಮನೆ ಪಾಠ, ಪರೀಕ್ಷಾ ಸಿದ್ಧತೆ, ಜ್ಞಾನಾರ್ಜನೆ ಜೊತೆಗೆ ಕುಟುಂಬದ ಸದಸ್ಯರು ಪರಸ್ಪರ ಮಾತುಕತೆ, ಹಿರಿಯರ ಅನುಭವ ಹಂಚಿಕೊಳ್ಳೋದು, ಮಕ್ಕಳೊಂದು ಸಮಯ, ಕಥನ, ಪ್ರಾರ್ಥನೆ, ಸಾಂಸ್ಕೃತಿಕ ಚಟುವಟಿಕೆ, ಈ ಎರಡೂ ಅವರಲ್ಲಿ ಗಂಟೆಯಲ್ಲಿ ಮಾಡ್ತಿದಾರಂತೆ. ಈಗ ಅದೊಂದು ಗ್ರಾಮದಲ್ಲಿ ತುಂಬಾ ಬದಲಾವಣೆ ಆಗ್ತಿದೆ ಸರ್. ಅದು ನೋಡಿ, ಇದು ನಮ್ಗೆ ಎಂತ ದುರಂತ ಅಂದ್ರೆ, ಇವತ್ತಿನ ಕಾಲದಲ್ಲಿ ನಾವು ಅಜ್ಜನ ಮಾತು ಕೇಳೋದು ಎಷ್ಟು ಜನಕ್ಕೆ ಪುಣ್ಯ ಇದೆಯೋ, ಅವಕಾಶ ಇದೆಯೋ ಅದು ನಮಗ್ ಗೊತ್ತಿಲ್ಲ. ಬಟ್ ಇರೋ ತಂದೆ ತಾಯಿಗಳ ಜೊತೆ ಮಾತಾಡೋದನ್ನ ಕಸ್ಕೊಂತ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನೋಡಿ, ತಂದೆ ತಾಯಿಗಳು, ಅಜ್ಜಿ ಸರ್ ಅನುಭವ ಯಾಕೆ, ನಾವ್ ಇತಿಹಾಸ ಯಾಕೆ ಓದ್ಬೇಕು? ಒಂದ್ ಮಾತಿದೆ, ಇತಿಹಾಸ ಓದ್ಲಾರ್ದನು ಇತಿಹಾಸ ಕಟ್ಟಲಾರ. ನಮ್ಮ ಬದುಕೇನು, ನಾವು ಬೆಳೆದ್ ಬಂದ ದಾರಿಗಳನ್ನ ಅದನ್ನ ತಿಳಿಸ್ತಿದ್ದಾರೆ ಯಾರು? ಅಜ್ಜಿ ಅಜ್ಜ. ನಮ್ ಕಾಲದಲ್ಲಿ ಹಿಂಗಿತ್ತಪ್ಪ, ನಾವ್ ಇಷ್ಟು ಕಷ್ಟಪಟ್ಟು, ನೀವ್ ಹಿಂಗ್ ಮಾಡ್ಬೇಡಿ, ನಿಮ್ ಅಜ್ಜ ಹಿಂಗ್ ಮಾಡ್ತಿದ್ದೋ, ನೀನು ಇದು ಮಾಡೋ, ಇದು ನಿಮ್ ಅಜ್ಜಂಗ್ ಆಸಕ್ತಿ, ಇದು ನೀನ್ ಈ ತರದ್ದು ಹೇಳೋದು ನೀವು ತಪ್ಪು ಅಂದ್ರೆ, ನೀವೆಲ್ಲ ಮೊಬೈಲ್ ಅಲ್ಲಿ ಏನ್ ಬರ್ತದೋ ಅದನ್ನೇ ಅಪ್ಲೈ ಮಾಡ್ಕೊಬೇಕು. ಮತ್ತೆ ಇಂತಹ ಒಂದಷ್ಟು ಪಾಶ್ಚಾತ್ಯ ಸಂಸ್ಕಾರಗಳಿಗೆ ಒಳಗಾಗ್ಬೇಕು. ಇಂತಹ ಗಾಂಜಾಗಳು ಇಂಥವೆಲ್ಲ ಮನೆ ಬಾಗ್ಲಿಗೆ ಬರ್ತದೆ, ಅದೆಲ್ಲದು ನಿಮ್ಗೆ ಪ್ರಚೋದನೆ ಕೊಡ್ತದೆ. ಇದರಿಂದನೇ ಪರಿಪಾಠ ಬೇರೆ ಹೆಚ್ಚು ಗ್ರಾಮಗಳು ಹರಡದಷ್ಟು ತುಂಬಾ ಒಳ್ಳೆ ಬದಲಾವಣೆ. ಹಿಂದೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಾಮೂಲಿ ಹಿಂದೆ ಮಾತಾಡ್ಬೇಕಾದ್ರೆ, ಆಂಧ್ರದಲ್ಲಿ ಒಂದು ಗ್ರಾಮ, ಅದು ನೆನಪಾಗ್ತಿಲ್ಲ, ಪ್ರತಿದಿನ ಬೆಳಗ್ಗೆ 8 ಗಂಟೆಗೋ 7 ಗಂಟೆಗೋ ಒಂದು ಕಡೆ ಸೈರನ್ ಆಗುತ್ತೆ. ಸೈರನ್ ಆಗಿ ಮತ್ತೆ ರಾಷ್ಟ್ರಗೀತೆ ಬರುತ್ತೆ, 1 ನಿಮಿಷ ರಾಷ್ಟ್ರಗೀತೆ ಬರುತ್ತೆ. ಆಯ್ತು, ಇಡೀ ಊನವ್ರು ಯಾರು ಎಲ್ಲೇ ಇರ್ಲಿ ಅಲ್ಲೇ ನಿಂತು ಬಿಡ್ತಾರೆ. ಅದು ಹಿಂದೆ ಒಂದು 10-15 ವರ್ಷದಿಂದ ಒಬ್ಬ ಯಾರೋ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಆತ ಇಡೀ ಊರನ್ನ ಮನವೊಲಿಸಿ ಮಾಡಿದಂತ. ಅದು ಇವತ್ತಿಗೂ ಆತ ಅಲ್ಲಿಲ್ಲ, ಅದು ಇವತ್ತಿಗೂ ಅದು ಪರಿಪದ್ಧತಿ ನಡೀತಾ ಇದೆ. ನಾವು ಕನ್ನಡಿಗರು, ಭಾಷೆ ನಮ್ಮ ಭಾವ, ನಮ್ಮ ಬದುಕು. ಇವತ್ತು ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯೋದಕ್ಕೆ ತುಂಬ ಪ್ರಭಾವಿತರಾಗಿ ತಮ್ಮ ಮಕ್ಕಳನ್ನು ಮೆರೆಸ್ತಿದ್ದೀವಿ. ಆದರೆ ಕನ್ನಡದಲ್ಲೇ ಬದುಕು ಕಟ್ಕೊಂಡು ಕನ್ನಡದಲ್ಲೇ ಒಂದಷ್ಟು ಕಟ್ಟುತ್ತಾ ಇಕ್ಕಂಥ ಮಕ್ಕಳು ಅಷ್ಟೇ ಪ್ರಮಾಣದಲ್ಲಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ನಿಯಮಗಳಿದೆ, ಅದು ಜಾರಿನೂ ಮಾಡಿದೆ, ಹೋರಾಟಗಳಾಗಿದೆ. ಆದರೆ ಇವತ್ತು ನಮ್ಮ ರೈಲ್ವೆ ಪರೀಕ್ಷೆಗಳು ಕನ್ನಡದಲ್ಲಿ ಇನ್ನೂ ಅದು ಪ್ರಾರಂಭ ಇಲ್ಲ. ಇವತ್ತು ಅದು ಕನ್ನಡಪ್ರಭ ಪತ್ರಿಕೆಯಲ್ಲಿದೆ. ಹೌದು ನೋಡಿ, ಸಚಿವರು ಸೋಮಣ್ಣವರು ಇಲಾಖೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರೂ ಕೂಡ ಅವರು ಇಲಾಖೆಯವರು ಅದನ್ನ ಜಾರಿಗೊಳಿಸಿಲ್ಲ. ಮತ್ತೆ ಕನ್ನಡಕ್ಕೆ ತೊಂದರೆ ಮಾಡಿದ್ರು. ಹುಬ್ಬಳ್ಳಿ ಮೈಸೂರಲ್ಲಿನ ಕನ್ನಡಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಇದು ಮಾಡಿದ್ದಾರೆ. ಆದ್ರೆ ಬೆಂಗಳೂರಲ್ಲಿ ಬರೀ ಇಂಗ್ಲಿಷು ಹಿಂದಿಯನ್ನ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಲ್ಲ? ಒಂದು ಆಪ್ಷನ್, 3 ಆಪ್ಷನ್ ಇರಬೇಕು. ಇಲ್ಲಿ ಬೆಂಗಳೂರಲ್ಲಿ 1%, 2%, 3% ಕನ್ನಡಿಗರು ಇದ್ರೂ ಪರವಾಗಿಲ್ಲ. ಆದ್ರೆ ನೀವು ಹೇಳಿದ ಹಾಗೆ ಕನ್ನಡದಲ್ಲಿ ಬರೀಬೇಕಲ್ವಾ? ಯಾರೋ ಕನ್ನಡವನ್ನೇ ನಂಬ್ಕೊಂಡು ಬಂದಿರ್ತಾರಲ್ಲ. ಇವಾಗ ಎಲ್ಲ ನಮ್ಮ ಅಕ್ಕಪಕ್ಕದ ಊರುಗಳ ಹಳ್ಳಿಯವರು ಇಲ್ಲಿಗೆ ಬೆಂಗಳೂರಿಗೆ ಬರ್ತಾರೆ, ಇಲ್ಲೇ ಬರಿಬೇಕಾಗಿದೆ ಅದನ್ನ. ಹೌದು, ಬೆಂಗಳೂರು ಸೆಂಟರ್ ಅಂದ್ರೆ ಈಗ ಝೋನಲ್ ವೈಸ್ ತಗೊಂಡ್ರೆ ಇಲ್ಲಿ ನಮ್ಗೆ ಒಂದು ಹಳೆ ಮೈಸೂರು ಪ್ರಾಂತ್ಯದ ತುಂಬಾ ಜಿಲ್ಲೆಗಳು, ಕೋಲಾರ, ತುಮಕೂರು, ರಾಮನಗರ, ಮಂಡ್ಯ, ಇವೆಲ್ಲ ಬೆಂಗಳೂರು ಸೆಂಟ್ರಿಗೆ ಬಂದು ಬರೆಯುವಂತ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲವೂ ಇಲ್ಲಿಗೆ ಬರ್ತಾರೆ. ಇವರು ಕನ್ನಡದಲ್ಲಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಕೊಡದೇಲೆ, ಪರೀಕ್ಷೆಯನ್ನ ಕನ್ನಡದಲ್ಲಿ ಮಾಡದೇಲೆ ಹಿಂದಿ ಇಂಗ್ಲಿಷಲ್ಲಿ ಮಾಡಿರೋದು ತುಂಬಾ ನೋವಿನ ಸಂಗತಿ. ಅದು ಸಚಿವರು ಸೂಚನೆ ಕೊಟ್ಟಿದ್ರು ಕೂಡ, ಸೂಚನೆಗಳು ಕೊಟ್ಟರು ಇವರು ಕ್ರಮ ತಗೊಂಡು ಇದನ್ನ ಅದನ್ನ ಜಾರಿ ಮಾಡ್ತಾರೆ. ನಿಮ್ಗೆ ಏನ್ ಅನ್ಸತ್ತೆ ನೋಡಿ, ಇವಾಗ ಬೆಂಗಳೂರಲ್ಲಿ ಪರಭಾಷಿಕರು ತುಂಬಾ ಹೆಚ್ಚಾಗಿ ನಮ್ಮ ಕನ್ನಡ, ಇವಾಗ ಬ್ಯಾಂಕ್ಗಳಲ್ಲಾಗಿರ್ಬಹುದು ಅಥವಾ ಇತರ ಆಗಿರ್ಬಹುದು, ತುಂಬಾ ತೊಂದರೆ ಆಗ್ತದೆ. ನಿಮಗೇನು ಅನ್ಸುತ್ತೆ ಸರ್ ಇದು? ಇಲ್ಲ, ಇದರಲ್ಲಿ ನೋಡಿ, ಈಗ ಇದೇ ಉದಾಹರಣೆ ತಗೊಂಡ್ರೆ, ಈಗ ಸಚಿವ ಸೋಮಣ್ಣವರು ನಮ್ಮವರು, ಅವರು ಆದೇಶ ಕೊಟ್ಟಿದ್ದಾರೆ, ಅದನ್ನು ಜಾರಿ ಮಾಡಬೇಕಾದ್ರೆ ಅಧಿಕಾರಿ ಏನಾಗಿರ್ತಾನೆ, ಎಲ್ಲಿಂದನೋ ಬಂದಿರ್ತಾನೆ. ಒಂದು ಇನ್ನೊಂದು ಏನಾಗಿದೆ ಅಂದರೆ, ನಮ್ಮ ಕನ್ನಡದವ್ರದ್ದು ಕೆಲವೊಂದು ತಪ್ಪುಗಳಿದೆ. ಹೇಗಂದರೆ ಈಗ ದೊಡ್ಡ ಕೆಲವು ಪರೀಕ್ಷೆಗಳಿಗೆ ನಮ್ಮವ್ರು ಬರೆಯೋದೇ ಇಲ್ಲ. ಆ ಥರ ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು. ನಮ್ಮವ್ರು ಏನಂತ ಅಂದರೆ, ಈಗ ನೋಡಿ, ಬೇರೆ ರಾಜ್ಯದವರು ಎಲ್ಲಿಂದನೋ ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಬೆಂಗಳೂರಿಗೆ ಬರ್ತಾರೆ. ನಮ್ಮವ್ರು ಎಷ್ಟು ಜನ ಈಗ ನಮ್ಮ ಕನ್ನಡದವ್ರದ್ದು ಏನಪ್ಪ ಇದು ಅಂತಂದರೆ, ನಮ್ಮ ಮನೆ ಮುಂದೆ ನಮ್ಮ ಪಕ್ಕದಲ್ಲಿ ಕೆಲಸ ಸಿಕ್ಬಿಟ್ರಾಯ್ತು, ಅವರಿಗೆ ಒಂದು ಹೆಜ್ಜೆ ಕೂಡ ಅವರು ಮುಂದೋಗಲ್ಲ. ನಾವು ನಮ್ಮ ಕನ್ನಡಿಗರು ಕೂಡ
ಎಲ್ಲ ಏನೇನು ಅವಕಾಶಗಳು ಸಿಗುತ್ತೋ ಕೇಂದ್ರ ಸರ್ಕಾರದಲ್ಲಿ ಇರ್ಬೋದು, ಅದನ್ನ ಅವಕಾಶಗಳನ್ನು ಬಳಸ್ಕೊಂಡು ಹೌದು. ಉನ್ನತ ಸ್ಥಾನದಲ್ಲಿ ನಮ್ಮ ಕನ್ನಡದವ್ರು ಹೋಗಬೇಕು. ಉನ್ನತ ಸ್ಥಾನದಲ್ಲಿ ಈಗ ರೈಲ್ವೆ ಮಂಡಳಿ ಇರ್ಬೋದು ಅಥವಾ ಬೇರೆ ಬೇರೆ ಮಂಡಳಿಗಳಲ್ಲಿ, ನಮ್ಮ ಬ್ಯಾಂಕ್ಗಳಲ್ಲಿ ಇರ್ಬೋದು, ನಮ್ಮ ರಿಕ್ರೂಟ್ಮೆಂಟ್ ಬೋರ್ಡ್ಗಳಲ್ಲಿ ಅಲ್ಲಿ ಕನ್ನಡಿಗರು ನಮ್ಮವರು ಹೋದಾಗ ಹೆಚ್ಚು ಸಿಗುತ್ತೆ. ಭಾಗವಹಿಸಿದ್ರೆ- ಬಟ್ ಇಲ್ಲಿ ಈ ಕೇಸಲ್ಲಿ ಇದು ಬಹಳ ದೊಡ್ಡ, ಯಾರು ಈ ಸಚಿವರು ಯಾರು ಈ ಅಧಿಕಾರಿ ಮಾಡಿದಾರಲ್ಲ, ಸರ್, ಇದು ಬಹಳ ದೊಡ್ಡ ಅನ್ಯಾಯ. ಕರೆಕ್ಟು. ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ತುಂಬಾ ಸಂಪದ್ಭರಿತ ನಾಡು ನಮ್ದು, ಅದು ನಮ್ಗೆ ಹೆಮ್ಮೆ ಇದೆ. ಮತ್ತೆ ಇಲ್ಲಿ ಸಿಗುವಂತ ವ್ಯವಸ್ಥೆ ಬೇರೆ ರಾಜ್ಯದಲ್ಲಿ ಸಿಗೋದಿಲ್ಲ, ಅದನ್ನೆಲ್ಲ ಒಪ್ಕೊಳ್ಳೋಂಥದ್ದು. ಇದು ನಮ್ಮ ಮನಸ್ಥಿತಿಲಿ ಬಂದಿರೋಂಥದ್ದು. ಆದ್ರೆ ಇವತ್ತಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಗತ್ತು ಹೇಗಿದೆ ಅಂದ್ರೆ ಖಂಡಿತವಾಗ್ಲು ಲಕ್ಷಾಂತರ ಜನ, ನೀವು ಧಾರವಾಡದಲ್ಲಿ ನೋಡ್ಬೋದು ಅಥವಾ ಬೆಂಗಳೂರಿನ ವಿಜಯನಗರ ಚಂದ್ರಲೇಔಟ್ ಕಡೆ ಕೋಚಿಂಗ್ ಕ್ಲಾಸ್ ಆಗಿದೆ, ಲಕ್ಷಾಂತರ ಜನ ಸರ್ ವರ್ಷಗಟ್ಲೆ 3 ವರ್ಷ 4 ವರ್ಷ 5 ವರ್ಷ ಆದ್ರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಈ ಮಾಡ್ತಕ್ಕಂಥ ನೋಟಿಫಿಕೇಶನ್ಗಳು ಎಷ್ಟಿದೆ, ಎಷ್ಟು ಕಾಲ ಆಗ್ತದೆ ಅವ್ರು. ಸರ್, ಇಂಥ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಖಂಡಿತವಾಗ್ಲೂ UPSCಗೆ ರೆಡಿ ಆಗ್ತಕ್ಕಂಥವ್ರು FDA PC-ಗಳಾಗ್ತಿದ್ದಾರೆ ಅಂದ್ರೆ ರೈಲ್ವೆ ಎಕ್ಸಾಮ್ಗಳನ್ನ ಖಂಡಿತವಾಗ್ಲೂ ತಗೊಂತಾರೆ. ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಏನು ಒಂದು 90ರ ದಶಕ 2000ರ ದಶಕದಲ್ಲಿ ಬಂದಂತಹ ಮಕ್ಕಳು ಖಂಡಿತವಾಗ್ಲೂ 60% ಯಾಬೋ ಕನ್ನಡ ಮೀಡಿಯಂ ಇಂದ ಬಂದಂತ. ಖಂಡಿತ ಅದನ್ನ ಒಪ್ಕೊಳ್ಳೇಬೇಕು. ಆಮೇಲೆ ಸರ್ಕಾರ ಕೂಡ ಏನಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಮ್ಮ ಕನ್ನಡದಲ್ಲಿ ಬರೆಯೋ ತರಕ್ಕೆ ತರಬೇತಿ ಕೊಡ್ತಕ್ಕಂಥದ್ದು ಅಂಥದ್ದನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಬೇಕು. ಅವಾಗ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಆಗುತ್ತೆ. ಆಮೇಲೆ ಈ ಕೇಸಲ್ಲಿ ಏನಾಗಿದೆ, ಸಚಿವರು ಕೊಟ್ಟರು ಕೂಡ, ನೀವು ಹೇಳಿದ್ರೆ ಸಚಿವರು ಕೊಟ್ಟರು ಕೂಡ ಆದೇಶ ಪಾಲನೆ ಆಗಿಲ್ಲ. ನಿಜವಾಗ್ಲೂ ಕೋಪ ಬರಿಸುವಂತದ್ದು. ಮತ್ತೆ ಇದ್ರ ಮೇಲೆ ಶಿಸ್ತು ಕ್ರಮ ಆಗುತ್ತೆ. ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ, ನೋಟಿಫಿಕೇಶನ್ ಆಗ್ತಾ ಇಲ್ಲ, ಹೌದು, ಕೆಲಸಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಇದನ್ನ ನಾವು ಗಮನಿಸ್ತಾ ಇದೀವಿ. ಆದ್ರೂ ನೀವು ಸಚಿವರು ಹೇಳಿದ್ರು ಮಾಡ್ತಾ ಇಲ್ಲ ಅಂದ್ರೆ ಯಾವ ವ್ಯವಸ್ಥೆ, ಬಹಳ ಉದ್ದಟತನ ಆಗತ್ತೆ. ಯಾರು ಅಲ್ಲ, ಕಟ್ಟುನಿಟ್ಟಾದ ಕ್ರಮ ತಗೊಳ್ಳೇಬೇಕು. ಅಧಿಕಾರಿ ಶಾಹಿ ಇದೆಯಲ್ಲ, ಹೌದು, ಅವ್ರಿಗೆ ಏನಂದ್ರೆ ಈ ಸಚಿವರು ಸರ್ಕಾರದ ಮಾತಿಗಿಲ್ಲ, ಅವ್ರು ಏನೋ ಒಂದು ಇತಿಮಿತಿ ಹಾಕೊಂಡಿರ್ತಾರೆ, ಅದಕ್ಕೆ ತಕ್ಕ ಹೋಗ್ಬಿಡ್ತಾರೆ, ಬೇರೆ ಏನೋ ಕೇಳಿದ ಕಾರಣ ಕೊಡ್ತಾರೆ. ಅದೀಗ ಹುಬ್ಬಳ್ಳಿ ಮೈಸೂರಲ್ಲಿ ಆಗಿರ್ಬೇಕಾದ್ರೆ ಬೆಂಗಳೂರಲ್ಲಿ ತೊಂದರೆ ಏನಿದೆ. ಆಮೇಲೆ ಕೇಂದ್ರ ಸರ್ಕಾರನೇ ತ್ರಿಭಾಷಾ ಸೂತ್ರ ಎಲ್ಲ ರಾಜ್ಯಗಳಲ್ಲಿ ಇರಬೇಕು ಅಂತ ಹೇಳ್ತಾ ಇದೆ. ಇದು ದ್ವಿಭಾಷಾ ಸೂತ್ರ ಹೇಗಾಯ್ತು ನೋಡಿ. ಇಲ್ಲಿ ಕನ್ನಡ ಪರ ಸಂಘಟನೆಗಳು ನಿಜವಾಗ್ಲೂ ಕೆಲಸ ಮಾಡ್ಬೇಕೀಗ. ಹೌದು, ಹೋರಾಟ ಇವರು ಹೋರಾಟ ಮಾಡ್ಬೇಕಾದ್ರೆ ಇಂಥದ್ದು. ಸರ್, ನನಗೊಂದು ಈ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇವೆಲ್ಲ ಪತ್ರಿಕೆಗೆ ಬಂದ್ಮೇಲೆ ಜಾಗೃತಿ ಆಗ್ತವೆ ಹೊರತು ಯಾಕೆ ಏನ್ ಮಾಡ್ತಿದಾವೆ ಅಂತ ಒಂದಷ್ಟು ಮುಂಚೆನೆ ಅದನ್ನ ಜಾಗೃತಿ ತಗೊಂಬಾರ್ದು. ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದ ಸಂಘಟನೆಗಳು, ನಾವೆಲ್ಲ ಒಂದಷ್ಟು ಅದನ್ನ ಅಭಿನಂದನ. ನೀವು ಪತ್ರಿಕೆಯಲ್ಲಿ ಒಂದು ಮೀಡಿಯಾದಲ್ಲಿ ಪ್ರಚಾರ ಆದ್ಮೇಲೆ ನೀವು ಜಾಗೃತರಾಗ್ತೀರಿ, ಏನೇನ್ ನಡೀತಾ ಇದೆ ಅಂತ ನೀವ್ ಯಾಕೆ ಅದನ್ನ ಗಮನ ಕೊಡ್ತಾ ಇಲ್ಲ? ವಿಷಯ ಏನಾಗುತ್ತೆ, ಈ ಆಡಳಿತಾತ್ಮಕ ವಿಚಾರಗಳಿವು ಒಳಗಡೆನೆ ನಡೆಯುತ್ತೆ, ಅದು ಪತ್ರಿಕೆಗಳು ಬಹಿರಂಗ ಪಡಿಸುತ್ತೆ, ಆವಾಗ ಜನಜಾಗೃತಿ ಆಗೋದು. ಅರ್ಜಿ ಕಾಲ್ ಮಾಡಿದಾಗಲೇ ಗೊತ್ತಾಗೋದು ವಿಷಯ. ಖಂಡಿತ ಇದು ಪ್ರಕಾಶನ್ ಅವ್ರು ಹೇಳಿದಾಗೆ ಇದೊಂದು ಆಡಳಿತಾತ್ಮಕ ನಿಲುವುಗಳು. ಮತ್ತೆ ಇದು ತಕ್ಷಣ ಗೊತ್ತಾಗಲ್ಲ. ನೀವು ಒಬ್ಬ ಕ್ಯಾಂಡಿಡೇಟ್ ಆಗಿ ಎಕ್ಸಾಮ್ ಬರ್ದಾದ್ಮೇಲೆ ಗೊತ್ತಾಗೋದು ನನಗೆ ಅದು ಸಿಕ್ಕಿಲ್ಲ ಅಂತ. ಅದೆಲ್ಲ ಪೂರ್ತಿ ಆದ್ಮೇಲೆ, ಆ ಪ್ರೋಸೆಸ್ ಎಲ್ಲ ಪೂರ್ತಿ ಆದ್ಮೇಲೆ ಗೊತ್ತಾಗೋದು. ಬಟ್ ಸಚಿವರೆಲ್ಲರಿಗೂ ಅವ್ರಿಗೆ ಆದೇಶ ಕೊಟ್ಟಿದ್ರು ಅವ್ರು ಯಾರು ಮಾಡಿಲ್ಲ. ಇದು ಬಹಳ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದು, ಬಹಳ ಗಂಭೀರ ಅದು ಬಹುಶಃ ಅದು ಬದಲಾವಣೆ ಮಾಡ್ತಾರೆ. ಇದೇ ಕಾಯಂ, ಇದೇ ಶಾಶ್ವತ ಇದಲ್ಲ, ಖಂಡಿತವಾಗಿ ಇದ್ರ ಬಗ್ಗೆ ಮಾಡ್ತಾರೆ. ಮುಂದಿನ ವಿಚಾರ ಏನು ಅಂದ್ರೆ, ವೈದ್ಯಕೀಯ ಪರಿಹಾರ ನಿಧಿ ಹಣಕ್ಕೆ GBA ಬ್ರೇಕ್. ಈ ಗ್ರೇಟರ್ ಬೆಂಗಳೂರು ಈ ಪಾಲಿಕೆಯನ್ನ ಡಿವೈಡ್ ಮಾಡ್ಕೊಂಡಿದಾರಲ್ಲ, ಅದರಿಂದ ಸುಮಾರು ಒಂದು 4-5 ತಿಂಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಆರ್ಥಿಕ ಸಂಕಷ್ಟದ ರೋಗಿಗಳ ಪರದಾಟ. 4 ತಿಂಗಳಿಂದ ಪರಿಹಾರ ಬಿಡುಗಡೆ ಸ್ಥಗಿತ. ಅನುದಾನ ಇಲ್ಲದ ಕಾರಣ ಅರ್ಜಿ ಸ್ವೀಕಾರವೂ ಇಲ್ಲ. ಇವರು ಬದಲಾಯಿಸ್ತಾರೆ. ಆ ಬದಲಾವಣೆಗಳಿಂದ ಯಾವ ರೀತಿಯ ಪರಿಣಾಮಗಳಾಗ್ತದೆ ಅಂತ ನಾವು ಇವತ್ತಿನ ದಿನಪತ್ರಿಕೆಗಳಲ್ಲಿ ನೋಡ್ಬೋದು. ಅನುದಾನವೇ ಇಲ್ಲ, ಇನ್ನು ಪರಿಹಾರ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಏನಂದರೆ, ಹಿಂದೆ ಈಗ ಇಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅಂತಂದರೆ, ಈಗ ತುಂಬ ಕಷ್ಟದಲ್ಲಿರೋರಿಗೆ, ವಿಶೇಷ ಪತ್ರಕರ್ತರು, ಬೇರೆ ಬೇರೆ ಇದು ಅಂಥವ್ರಿಗೆ ಈ ಥರ ವೈದ್ಯಕೀಯದೇನೋ ಸಮಸ್ಯೆ ಆದಾಗ ಸಾಕಷ್ಟು, ಈಗ ನಮ್ಮ KWJ ವತಿಯಿಂದ ಸಾಕಷ್ಟು ಜನರಿಗೆ ಪರಿಹಾರ ಕೊಡಿಸಿದ್ದಾರೆ. 5 ಲಕ್ಷ 3 ಲಕ್ಷ ಈ ಥರ. ನಿಜ. ಅದು ನೀವು ಹೇಳಿದಾಗೆ ಸರ್ಕಾರದಿಂದ ಅನುದಾನ ಕೊಡಬೇಕು. ಹೌದು, 50 ಕೋಟಿ 100 ಕೋಟಿ ಕೊಡ್ಬೇಕು. ಅದು ಅನುದಾನ ಇಲ್ಲ. ಈಗ ಅವ್ರ ಹತ್ರ ಗಮನಿಸ್ಬೇಕು, ಆರೋಗ್ಯಕ್ಕೆ ಅನುದಾನ ಕೊಡ್ತಾ ಇರೋದು ಖಂಡಿತವಾಗ್ಲು ಎಲ್ಲದಕ್ಕಿಂತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಅದನ್ನ ನಾವು ಬಜೆಟ್ ಅಲ್ಲಿ ಆರೋಗ್ಯಕ್ಕೆ ಇಡಬೇಕಾದ ಸ್ಥಿತಿ ಬಂದಿದೆ. ಇವತ್ತು ಪ್ರಜಾವಾಣಿನಲ್ಲಿ ಒಂದು ಅದ್ಭುತವಾದ ಆರ್ಟಿಕಲ್ ಬಂದಿದೆ ನೋಡಿ, ಮಧುಮೇಹಿಗಳ ಒಂದು ಮಾಡಿದ್ದಾರೆ. 27 ಲಕ್ಷ ಚಿಲ್ಲರೆ ಮಧುಮೇಹಿಗಳು ಗ್ರಾಮಾಂತರದಲ್ಲಿ ಮಾಡಿರುವಂತದ್ದು ನೋಡಿ. ಗೃಹ ಆರೋಗ್ಯ ರೋಗ ಪತ್ತೆಗೆ 30 ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲೇ ತಪಾಸಣೆ, ಅದು ಸರ್ಕಾರ ಒಂದು ಮಾಡಿದಾಗ 27 ಲಕ್ಷ ಜನರಲ್ಲಿ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಪತ್ತೆಯಾಗಿದೆ. ಏನಂದ್ರೆ ಅದೇ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಇದರಿಂದ
ಇದು ಏನಾಗಿದೆ, ಮೊದಲೆಲ್ಲ ನಾವೆಲ್ಲ ಹಳ್ಳಿಯಿಂದನೇ ಬಂದಿರೋರು, ನಾವೆಲ್ಲ ಓದಿದ್ದು ಹಳ್ಳಿನಲ್ಲಿ, ಅಲ್ಲೆಲ್ಲ ಈ ಸಕ್ಕರೆ ಕಾಯಿಲೆ, ಹೃದಯಾಘಾತ ಇಂಥವು ನಾವು ಕೇಳಿದೇ ಇಲ್ಲ. ಈ ಸಕ್ಕರೆ ಕಾಯಿಲೆ ಬಂತು ಅಂದ್ರೆ ಯಾರಿಗಾದ್ರು ನೀನು ನೋಡಪ್ಪ ಶ್ರೀಮಂತರಿ ಬರೋ ಕಾಯಿಲೆ ಬಂತು ಅಂತ ಹೇಳೋರು. ಈಗ ಪಾಪ ಯಾರು ಗೊತ್ತಿಲ್ಲದವ್ರಿಗೂ ಬರುತ್ತೆ. ಏನಾಗಿದೆ, ರೋಗಗಳು ಬರೋದಕ್ಕೆ ಮನುಷ್ಯ ರೋಗಕ್ಕೆ ತುತ್ತಾಗಕ್ಕೆ ಅವನ ಅಜ್ಞಾನವು ಮುಖ್ಯವಾದ ಕಾರಣ ಸರ್. ನಮ್ಮಲ್ಲಿ ತುಂಬಾ ಅದಕ್ಕೆ ನಾವು ಇತಿಹಾಸಗಳನ್ನ ಓದಬೇಕು, ಒಂದಷ್ಟು ಆಧ್ಯಾತ್ಮಗಳನ್ನ ನಾವು ಅದಕ್ಕೆ ಅಳವಡಿಸ್ಕೊಬೇಕು ಅನ್ನೋದು ಹೇಳಿದೆ. ಏನಂತ ಇದೆ ನಮ್ಮಲ್ಲಿ, ಅಗ್ನಿ ಸ್ನಾನ, ಜಲಸ್ನಾನ, ವಾಯು ಸ್ನಾನ, ಇವೆಲ್ಲ. ಎಷ್ಟು ಜನಕ್ಕೆ ನೀವು ಅಗ್ನಿ ಸ್ನಾನ ಮಾಡ್ತೀರಿ? ಎಷ್ಟು ಜನ ಬಿಸಿಲಿನ ಶಾಖಕ್ಕೆ ಹೋಗ್ತಾರೆ? ಎಷ್ಟು ಜನ ನೀವು ಚಳಿ ಮಳೆ ಗಾಳಿನಲ್ಲಿ ನಿಮ್ಮ ಮೈ ಹೊಡ್ತಿದ್ದೀರಿ? ಜಲಸ್ನಾನ ಎಷ್ಟು ಜನ ನೀವು ನೀರ್ ಹಾಕೊಂಡು ಮಾತನಾಡ್ತಿದ್ದೀರಿ? ನದಿಗಳಲ್ಲಿ ಎಷ್ಟು ಜನ ಕೆರೆ ನದಿಗಳೆಲ್ಲ ಸ್ನಾನ ಮಾಡ್ತಿದ್ದೀರಿ? ಈ ಎಲ್ಲ ಒಟ್ಟಾರೆ ಬದಲಾವಣೆಗಳು ನಮ್ಮ ಆರೋಗ್ಯದ ಮೇಲೆ ಶ್ರೀನಿವಾಸ್ ಹೇಳಿದಾಗೆ ನಗರೀಕರಣ ಒಂದು, ಆಮೇಲೆ ನಾವು ಹಿಂದೆ ತಣ್ಣೀರ್ ಸ್ನಾನದಲ್ಲಿ ನಾವು ಹೆಚ್ಚು ತಣ್ಣೀರ್ ಸ್ನಾನ ನಗರಗಳಲ್ಲಿ ಎಷ್ಟು ಜನ ಮಾಡ್ತಾ ಇದೀವಿ ಸರ್? ಎಷ್ಟು ಜನ ಬಿಸಿಲು ನೋಡ್ತಿದ್ದಾರೆ ಇವತ್ತು? ಖಂಡಿತ ದೇಹ ಅದನ್ನೇ ಆದ ಪ್ರಕೃತಿ ಹೊಂದ್ಕೊಂಡು ಬಂದ ಪಂಚಭೂತಗಳಿಂದ ಆಗಿದ್ದ ದೇಹ ಅಂತ ನಾವು ಓದ್ತೀವಿ. ಅದಕ್ಕೆ ಪುಷ್ಟಿ ಕೊಡೋದು ಯಾವುದು? ಪಂಚಭೂತಗಳಿಂದಾನೇ ಆಗ್ಬೇಕು. ನೀವು ಅದನ್ನೆಲ್ಲ ಮರೆಯಾಗ್ತಾ ಬಂದ್ರಿ. ಮತ್ತೆ ಇನ್ನೊಂದು ಆಹಾರ ಪದ್ಧತಿ, ಕೃಷಿ ಪದ್ಧತಿ. ಇವತ್ತು ಕೃಷಿನ ನೀವೆಲ್ಲದನ್ನು ನೀವು ರಾಸಾಯನಿಕ ಗೊಬ್ಬರಗಳನ್ನ ಹಾಕೊಂಡು ಬೆಳೀತಾ ಬರ್ತೀವಿ. ಅದನ್ನ ಮಾಡ್ಕೊಂಡು ತಿನ್ನ ನಿಮ್ದು ಸಂಸ್ಕೃತಿ ಹೆಂಗಿದೆ ಸರ್? ಭತ್ತ ಒಂದು ಸಂಸ್ಕೃತಿ ಆದ್ರೆ ಅದನ್ನ ಅನ್ನ ಮಾಡ್ಕೊಳ್ಳೋದು ನಮ್ ಸಂಸ್ಕಾರ. ನೀವು ಅದನ್ನ ಯಾವ ರೀತಿ ಸಂಸ್ಕಾರವಾಗಿ ಮಾಡ್ಕೊಂತಿದ್ದೀರಿ? ಇದು ಖಂಡಿತವಾಗ್ಲೂ ನೀವೆಲ್ಲ ಗಮನಿಸ್ಬೇಕು. ನಿಮ್ಮ ದಿನಚರಿಗಳ ಯಾಂತ್ರಿಕ ಜೀವನ ಹೇಳಿದಾಗೆ ಈ ಹಳ್ಳಿಗಳಲ್ಲಾದ್ರೆ ತಂದೆ ತಾಯಿ ಒಟ್ಟಿಗೆ ಇರ್ತಾರೆ, ಒಂದು ಶಿಸ್ತಿರುತ್ತೆ, ಟೈಮ್ ಟು ಟೈಮ್ ಊಟ ತಿಂಡಿ ನಿದ್ದೆ ಅಂತ ಇರುತ್ತೆ. ಈ ನಗರಗಳಲ್ಲಿ ಆ ಥರ ಈಗ ಇದರಲ್ಲಿ ಕೆಲಸ ಮಾಡ್ತಾರೆ, ಕಾಲ್ ಸೆಂಟರ್ ಕೆಲಸ ಮಾಡ್ತಾರೆ, ಯಾವಲ್ಲ ಮಧ್ಯರಾತ್ರಿ ಹೋಗ್ತಾರೆ, ಯಾವಲ್ಲ ಬರ್ತಾರೆ, ಯಾರು ಫೋನ್ ಮಾಡ್ತಾರೆ, ಅವ್ರ ಮನೆ ತಂದು ಕೊಡ್ತಾನೆ, ಅವನು ಎಷ್ಟೊತ್ತಿಗೆ ಮಾಡಿರ್ತಾನೋ, ಅವನಲ್ಲಿ ಫ್ರಿಜ್ ಅಲ್ಲಿ ಇಟ್ಟಿರ್ತಾನೋ, ಇದೆಲ್ಲ ಏನೇ ಆಗ್ಲಿ ಸರ್, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳೋದಕ್ಕೆ ನಾವೇ ಮುಂಜಾಗ್ರತರಾಗಬೇಕು. ನಾವೇ ನಮ್ಮನ್ನ ನಾನೇ ಎಷ್ಟೋ ಸರಿ ಗಮನಿಸಿದ್ದೇನೆ, ಮಧ್ಯರಾತ್ರಿ 2 ಗಂಟೆ 3 ಗಂಟೆಲಿ ಕೂಡ ಸ್ವಿಗ್ಗಿಯಿಂದ ತರಿಸ್ಕೊಂಡು ತಿಂತಿದ್ದಾರೆ. ಅಯ್ಯೋ ಅದೆಲ್ಲ ಇದಾಗ್ಬಿಟ್ಟಿದೆ ಸರ್. ಮುಂದಿನ ವಿಚಾರ ಏನು? ಮುಂದಿನ ವಿಚಾರ ನೋಡಿ, ಸುಳ್ಳು ವರದಕ್ಷಿಣೆ ಕೇಸು ಹಾಕಿದ್ದಕ್ಕೆ ಹೈಕೋರ್ಟ್ ತಪರಾಕಿ ಹಾಕಿದೆ. ವಿವಾಹ ನಾಗರಿಕ ಒಪ್ಪಂದವಲ್ಲ, ಸ್ವರ್ಗದಲ್ಲಿ ನಿಶ್ಚಯಗೊಂಡು ಭೂಮಿಯಲ್ಲಿ ನೆರವೇರುವ ಪವಿತ್ರವಾದ ಶಾಶ್ವತ ಸಮ್ಮಿಲನ ಪತಿಯ ಕ್ರೌರ್ಯ ಸಾಬೀತುಪಡಿಸದ ಹೊರತು ವಿಚ್ಛೇದನ ಅಸಾಧ್ಯ ಅಂತ ಹೇಳಿದೆ ಹೈಕೋರ್ಟ್. ಸುಳ್ಳು ಇವಾಗ ಈ ಥರದ್ದೆಲ್ಲ ಸುಮ್ಮನೆ ಇದು ಬಹಳ ಈಗ ಸ್ವಲ್ಪ ಸುಪ್ರೀಂ ಕೋರ್ಟಿನ ಸ್ವಲ್ಪ ಕೆಲ ಜಡ್ಜ್ಮೆಂಟ್ಗಳು ಬಂದ್ಮೇಲೆ ಈ ಸುಳ್ಳು ಕೇಸ್ ಹಾಕೋದು ಸ್ವಲ್ಪ ಸಹಬಂದಿ ಬಂದಿದೆ. ವರದಕ್ಷಿಣೆ ಮೊದಲಂತೂ ಈ ಕಾಯ್ದೆ ಬಂದ ಹೊಸದರಲ್ಲಿ ತುಂಬಾ ಬಹಳ ಮಿಸ್ಯೂಸ್ ಆಗ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ, ಮೊದಲು ಏನಾಗ್ತಿತ್ತು ಅಂದ್ರೆ ಆ ಕೇಸು ದೂರು ಕೊಟ್ಟ ತಕ್ಷಣ ಬಂಧಿಸ್ತಕ್ಕಂಥ ಅವಕಾಶ ಇತ್ತು. ಈಗ ಸುಪ್ರೀಂ ಕೋರ್ಟ್ ಒಂದು ಇದು ಕೊಟ್ಬಿಟ್ಟು ನೀವು ಒಂಥರ ಪೂರ್ವಾಪರ ವಿಚಾರಣೆ ಮಾಡದಲ್ಲೇ ಅದರಲ್ಲಿ ಬಂಧಿಸ್ತಕ್ಕಂಥ ಇದಕ್ಕೆ ಹೋಗಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದೆ. ವಿಚಾರಣೆಯಲ್ಲಿ ಪ್ರೂವ್ ಆದ್ರೆ ಮಾತ್ರ ನೀವು ಕ್ರಮ ತಗೊಳ್ಳಿ ಬಂಧಿಸಿ. ಆ ತರದ್ದು ಮೊದಲೆಲ್ಲ ಏನಿತ್ತು ಅಂದ್ರೆ ಕೇಸ್ ಕೊಟ್ಟ ತಕ್ಷಣ ಅರೆಸ್ಟ್. ಅಯ್ಯೋ ತುಂಬಾ ಸೀರಿಯಸ್ ಆಗಿತ್ತು. ಅಪ್ಪ ಅಮ್ಮನ ತಗೊಂಡೋಗಿ ಜೈಲಲ್ಲಿ ವಯಸ್ಸಾಗಿರೋ ಅತ್ತೆ ಮಾವ ಎಲ್ಲರೂ ಆತರ ಆಗ್ತಾ ಇತ್ತು. ಜಾತಿ ನಿಂದನೆ ಕೇಸಲ್ಲಿ ಕೂಡ ಅದೇ ತರನೇ ಇದೆ. ವರದಕ್ಷಿಣೆ ಕೇಸಲ್ಲಂತೂ ನಿಜವಾಗ್ಲು ಸರ್, ಕುಟುಂಬಗಳು ಮರ್ಯಾದೆಗಂಜಿ ಮಾನಗಳಂಜಿ ಊರುಗಳನ್ನ ಬಿಟ್ಟು ಖಂಡಿತವಾಗ್ಲೂ ಅವ್ರದ್ದು ಏನ್ ತಪ್ಪಿರೋದಿಲ್ಲ, ಇರುತ್ತೆ. ಈಗ ಏನೋ ಇವತ್ತು ನಾವೆಲ್ಲ ವಿಚ್ಛೇದನ ಆಗೋದು ನೋಡ್ತಾ ಇದೀವಿ, ಅವರ ಸ್ವ ಇಚ್ಛೆಯಿಂದ ಅಥವಾ ಅವ್ರದ್ದೇನೋ ಸ್ವೇಚ್ಛಾಚಾರ ಬದುಕಿಗೆ. ಅವತ್ತೂ ಹಾಗೆ ಇರ್ತಿತ್ತು, ಇವತ್ತೂ ಹಾಗೇನೆ. ಗಂಡು ನಿಜವಾಗ್ಲೂ ಎದ್ರಿ ಬೆದ್ರಿ ಬದುಕಬೇಕಾಗಿದೆ ನೋಡಿ. ಇಂಥವು ಇದ್ದ ಬೆಳಕಿಗೆ ಬರೋದು ಖಂಡಿತವಾಗ್ಲು ಒಳ್ಳೇದಿದ್ದು. ಇಂಥವನ್ನ ಪತ್ರಿಕೆಗಳು ಖಂಡಿತವಾಗ್ಲು ಎತ್ತಿಡಿಬೇಕು ಸರ್. ಅಷ್ಟು ಧೈರ್ಯ ಬರ್ತದೆ. ನಂದೇನ್ ತಪ್ಪಿಲ್ಲ ಬಿಡಿ, ನಾನು ಫೇಸ್ ಮಾಡ್ತೀನಿ. ಆಮೇಲೆ ನಾನು ನೋಡಿದಾಗ ಬೆಂಗಳೂರಲ್ಲಿ ಒಂದು ಸಂಘನೂ ಇತ್ತು, ಈ ಪುರುಷ ಶೋಷಿತರ ಸಂಘ ಅಂತ ಹೇಳಿ ಈಗಲೂ ಇದೆ. ಅವರೊಬ್ರು ಅಧ್ಯಕ್ಷರಿದ್ರು, ಅವ್ರು ಇದೇ ತರದ ಅವ್ರಿಗೆಲ್ಲ ಸಲಹೆಗಳು ಕೊಡೋದು ಆ ತರದ್ದು. ಹೌದು ಅವ್ರು ಅದನ್ನು ಕೊಡ್ತಾ ಇದ್ರು. ಇನ್ನೊಂದು ಬಹಳ ಈ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇವತ್ತೊಂದು ಸುದ್ದಿ ಬಂದಿದೆ, ರಿಲೀಫ್ ಫಾರ್ OTT ಅಂತ ಹೇಳ್ಬಿಟ್ಟು. ಅಂದ್ರೆ ಓವರ್ ದಿ ಟಾಪ್ ಅಂತ ನಾವೇನು ಕರಿತೀವಿ, ಇದು ನಮ್ಮ ನೆಟ್ಫ್ಲಿಕ್ಸು, ಅಮೆಜಾನು, ಅವರು ಯಾವುದೇ ಬೇಕಾದ ಕಂಟೆಂಟ್ ಹಾಕ್ತಾ ಇದ್ರು. ಅವರಿಗೆ ಒಂದು ಏನಾಯ್ತು ಅಂದ್ರೆ, ಅವ್ರಿಗೆ ಒಂದು ವಾದ ಇತ್ತು, ಇವರಿಗೂ ಕೂಡ ಫಿಲಮ್ ಸೆನ್ಸಾರ್ CBSE ಇದೆಯಲ್ಲ ಆ ಥರ ಸೆನ್ಸಾರ್ ಮಾಡಬೇಕು ಈ ಕಡೆ ಅಂತ ಇತ್ತು. ಈಗ ಇವತ್ತು ನಿನ್ನೆ ನಮ್ಮ ಇವರು ವಾರ್ತಾ ಸಚಿವರು ಮುರುಗನ್ ರವರು ಹೇಳಿದ್ದಾರೆ, ಈಗ ಸದ್ಯಕ್ಕೆ ನಾವು ಅವರಿಗೆ ಸೆನ್ಸಾರ್ ಇಲ್ಲ, OTTಗಳಿಗೆ ಸೆನ್ಸಾರ್ ನಾವು ಮಾಡೋದಿಲ್ಲ, ಆದರೆ ಅವರೇ ಸ್ವಯಂ ನಿರ್ಬಂಧ ಹಾಕೋಬೇಕು ಅದಕ್ಕೆ ಕಂಟೆಂಟ್ಗಳಿಗೆ, ಅಸಭ್ಯ ಆಕ್ಷೇಪ ಅವರೇ ತೆಗಿಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಅದಕ್ಕೆ ಅಲ್ಲೊಂದು ಮೆಕ್ಯಾನಿಸಮ್ ಮಾಡಬೇಕು. ನೋಡಿ, ಇದ್ರಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇದು ಇದಾಗಿದೆ ಅಂತೇಳಿ ದೂರು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಬೇಕು, ಅವರೇ ಮಾಡಬೇಕು. ಸದ್ಯಕ್ಕೆ ನಾವು ಈ OTT ಕಂಟೆಂಟ್ಗಳನ್ನ ಈ CBSE ಇಂದ ಅಂದರೆ ಸೆನ್ಸಾರಿಂದ ಹೊರಗಡೆ ಇಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು OTTಗಳಿಗೆ ರಿಲೀಫು. ಆದರೆ
ಈ ರಿಲೀಫ್ ಸಿಕ್ತು ಅಂತೇಳಿ ಅವರು ಅವರೇ ಏನಂದ್ರೆ ಹಾಕ್ಲಿಕ್ಕಾಗಲ್ಲ. ಹಾಕಕ್ಕಾಗಲ್ಲ. ಹಾಕ್ಬಾರ್ದು. ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ಅವರಿಗೆ ಅವ್ರು ಹಾಕೋಕ್ಕೂ ಅದು ದೂರ ಬಂದಾಗ ಸರ್ಕಾರ ಅದನ್ನು OTTನ ಒಂದು ಅದು ತೆಗೆದಾಕ್ತಕ್ಕಂಥ ಒಂದು ಇದು ಕೂಡ ಸರ್ಕಾರಕ್ಕೆ ಇರುತ್ತೆ. ಇದೊಂದು ಇವತ್ತು ಬಂದಿದೆ. ಮತ್ತೆ ಇನ್ನೊಂದು ನೋಡಿ, ಚಿನ್ನದ ಬೆಲೆ 2026ರಲ್ಲಿ 2 ಲಕ್ಷ ರು ಆಗಲಿದೆ. ಬಂಗಾರದ ಬೆಲೆ, ಬೆಳ್ಳಿ ಬಂಗಾರಕ್ಕಿಂತ ಭಯ ಹುಟ್ಟಿಸ್ತಾ ಇತ್ತು. ಎಷ್ಟಾಗಿದೆ ಬೆಳ್ಳಿ ದರ ಇವತ್ತು? ದಿಲ್ಲಿಯಲ್ಲಿ ಬೆಳ್ಳಿ ಬೆಲೆ ದಾಖಲೆ. ಬೆಂಗಳೂರಿನಲ್ಲಿ 4-5 ದಿನಗಳ ಹಿಂದೆಯೇ 2 ಲಕ್ಷ ರು ದಾಟಿದ ಬೆಳ್ಳಿಯ ಬೆಲೆ. ಎಷ್ಟಕ್ಕೆ? 2,08,000 ಕೆಜಿಗೆ. ಒಂದು ಕೆಜಿಗೆ ನಿನ್ನೆ ಒಂದೇ ದಿನ 8,900 ರೂಪಾಯಿ ಜಾಸ್ತಿ ಆಗಿದೆ. ಈಗ ಒಂದು 4-5 ದಿವಸದಿಂದ 11,000 ಚಿಲ್ಲರೆ ಜಾಸ್ತಿ ಆಗಿದೆ ಬೆಳ್ಳಿ. ಹಂಗಾರೆ ಈಗ ಚಿನ್ನದ ಹೂಡಿಕೆಗಿಂತ ಬೆಳ್ಳಿ ಹೂಡಿಕೆನೆ ಜಾಸ್ತಿ ಆಗೋ ತರ ಇದೆ. ಅದನ್ನೇ ಆಮೇಲೆ ನೋಡಿ, ಕಳೆದ 11 ತಿಂಗಳಲ್ಲಿ ಈಗ ಏನ್ ರೇಟ್ ಇದೆಯಲ್ಲ 2 ಪಟ್ಟು ಹೆಚ್ಚಿದೆ ಅಂತೆ. ಮೊದಲು 1 ಲಕ್ಷ ಚಿಲ್ಲರೆ ಇದ್ದಿದ್ದು 2 ಲಕ್ಷಕ್ಕೆ ಬಂದಿದೆ. 11 ತಿಂಗಳು ಅಂದ್ರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ. ಇನ್ನೊಂದು ಸಮಾಚಾರ, ಮೊಟ್ಟೆ ಕುರಿತು ಆತಂಕ ಅನಗತ್ಯ. ಸಚಿವ ದಿನೇಶ್ ಅವರು ಹೇಳಿದ್ದಾರೆ, ಮೊಟ್ಟೆದು ಅದೇನೋ ಕ್ಯಾನ್ಸರ್ ಅದು ಇದು ಅಂತೆಲ್ಲ ಬಂದ್ಬಿಟ್ಟಿತ್ತು, ಅವೆಲ್ಲ ಯಾವುದು ಇಲ್ಲ, ನೀವು ಸುಮ್ಮನೆ ಅಂದರೆ ಎವ್ರಿಥಿಂಗ್ ಇಸ್ ಗಾಸಿಪ್ ಅಂತ ಹೇಳಕ್ ಹೋಗ್ತಿದ್ದಾರೆ. ಮೊಟ್ಟೆ ಬಗ್ಗೆ ನೀವು ಯಾರು ಚಿಂತನೆ ಮಾಡಬೇಕಾಗಿಲ್ಲ ಅಂತ, ಅದು ಏನಿಲ್ಲ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ITI ಇಲ್ಲ, ಗೊತ್ತಲ್ಲ ನಿಮಗೆ? ITIದು ಅದು ಏನು ಮಾಡಿದಾರೆ, ಅದು ಸಂಬಳ ಕೊಡೋಕ್ಕೂ ಕೂಡ ಆಗಿಲ್ಲ ಅವರು. ಈಗ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಅದು ಆಸ್ತಿನ ನಗದೀಕರಣ ಮಾಡ್ತಾ ಇದ್ದಾರಂತೆ. ಸುಮಾರು ಆಸ್ತಿ ಇದೆ ITIದು. ನಾನು ITI ಒಂದು ಕಾಲದಲ್ಲಿ ITIಗೆ ಚೆನ್ನಾಗಿ ನಡೀತಿರ್ಬೇಕಾದ್ರು ಅದರಲ್ಲಿ ಆ ಜಾಗಕ್ಕೆ ಹೋಗಿದ್ದೆ. ಭಾಳ ದೊಡ್ಡ ವಿಸ್ತಾರವಾದ ಜಾಗ, ಭಾಳ ಅಲ್ಲಿ ಕ್ವಾರ್ಟರ್ಸ್ಗಳೆಲ್ಲ ಇತ್ತು, ಒಂದು ಜೀವಂತಿಕೆ ಇತ್ತು ಒಂದು ಟೌನ್ಶಿಪ್ಪಲ್ಲಿ. ಈಗ ಏನಾಗಿದೆ, ಅಲ್ಲಿ ಹೋಗ್ಬಿಟ್ರೆ ನೀವು ITI ಕಾಲೋನಿ ನೋಡಬೇಕು, ಒಳ್ಳೆ ಒಂದು ಬೂತು ಬಂಗಲ್ ಥರ ಕೆಲವು ಕ್ವಾರ್ಟರ್ಸ್ಗಳು ಬಿದ್ದೋಗಿದೆ, ಆ ಥರದ ಪರಿಸ್ಥಿತಿ ಇದೆ. ಅಲ್ಲಿ ಸುಮಾರು ಜನ ನೌಕರರಿದ್ರು, ಇವಾಗ ಅವರಿಗೆಲ್ಲ ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರ. ಈಗ ಅದಕ್ಕೆ ಕೊಡೋಕ್ಕೆ ದುಡ್ಡು ಬೇಕಲ್ಲ ಈಗ ಹಂಗಾಗಿ ಸುಮಾರು 91 ಎಕರೆ ಜಾಗ, ನಾರಾಯಣಪುರದಲ್ಲಿ ಒಂದು 10 ಎಕರೆ, ಆಮೇಲೆ KR ಪುರದಲ್ಲಿ ಒಂದು 44 ಎಕರೆ, ಆಮೇಲೆ ITI ಟೌನ್ಶಿಪ್ಪಲ್ಲಿ 21 ಎಕರೆ, KR ಪುರಂ ITI ಟೌನ್ಶಿಪ್ಪಲ್ಲಿ ಒಂದು 16 ಎಕರೆ, ಒಟ್ಟು 90 ಎಕರೆನ ನಗದೀಕರಣ ಮಾಡ್ತಾರಂತೆ. ಅದು ಒಟ್ಟು ಮೌಲ್ಯ, ಮಾರುಕಟ್ಟೆ ಮೌಲ್ಯ 3,473 ಕೋಟಿ ರೂಪಾಯಿ ಬರುತ್ತೆ. ಈಗ ಆ ಜಾಗನ ಯಾರಿಗೆ ಕೊಡ್ತಾರೆ? ಖಾಸಗಿಯವ್ರಿಗೆ ಕೊಡ್ತಾರ ಏನು ಅನ್ನೋದು? ಖಾಸಗಿಯವ್ರಿಗೆ ಕೊಟ್ಟರಂತ ಬಿಡಿ, ಅದು ಅವ್ರಿಗೆ ಒಂದು ಹಬ್ಬ ಆಗ್ಬಿಡುತ್ತೆ. ಅದು ಒಳ್ಳೆ ಜಾಗ ITI. ರಾಮಮೂರ್ತಿ ನಗರ ಏನಿದೆ, ರಾಮಮೂರ್ತಿ ನಗರ ಆಗೋ ಆ ನಂತರದ ಏನು KR ಪುರಂ ಮೇನ್ ರೋಡ್ ಇದೆಯಲ್ಲ, ಎಷ್ಟು ಆಲ್ಮೋಸ್ಟ್ ಆಲ್ ITI ಇದೆ. ಹೌದು, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಇದೆ ಅದು. ನೋಡಿ, ಇದು ಭಾಷೆಗೆ ನಿಘಂಟೆ ಸಂವಿಧಾನವಿದ್ದಂತೆ ಹಿರಿಯ ವಿದ್ವಾಂಸ ಗೋರು ಚನ್ನಬಸಪ್ಪ ಅಭಿಮತ. ಕನ್ನಡ ಶಬ್ದಾರ್ಥಕೋಶ ಬಿಡುಗಡೆ. ತುಂಬಾ ನಿನ್ನೆ ಒಂದು ಶಬ್ದಾರ್ಥಕೋಶ, ಅದನ್ನ ನಾವು ಭಾಷೆಗೆ ಏನಿವತ್ತು ನಮಗೆ ಕನ್ನಡ ಬರೋದಿಲ್ಲ, ನಾವು ಕನ್ನಡ ಮಾತಾಡೋದಿಲ್ಲ, ಕನ್ನಡ ಹೆಂಗ್ ಕಲಿಯೋದು ಅನ್ನೋ ಒಂದಷ್ಟು ಮನಸ್ಸುಗಳಿದೆ. ಖಂಡಿತವಾಗ್ಲೂ ನೀವು ನಿಘಂಟು ಕಳೋದಿ, ನಿನ್ನೆ ಒಂದು ನಿಘಂಟು ಬಿಡುಗಡೆ ಆಗಿದೆ. ಭಾಷೆಗೆ ನಿಘಂಟು, ಹೌದು ಸರ್, ನಮ್ಮಲ್ಲಿ ಒಂದಷ್ಟು ಆ ನಿಘಂಟುಗಳ ಆ ಒಂದಷ್ಟು ಗುಚ್ಛ ಇಲ್ದಲೇ ಹೋದ್ರೆ ನಾನು ಕನ್ನಡವನ್ನು ಸುಲಲಿತವಾಗಿ ಬರೆಯೋದು ಹೇಗೆ, ಓದೋದು ಹೇಗೆ? ಕನ್ನಡ ನಾವು ಮಾತಾಡ್ಲಿಕ್ಕೆ, ಭಾವನೆಗಳನ್ನು ತೋರ್ಲಿಕ್ಕೆ ಓಕೆ. ಕನ್ನಡದಲ್ಲಿ ನೀವೇನಾದ್ರೂ ಸಾಧಿಸ್ಬೇಕಾದ್ರೆ ನಿಘಂಟು ಖಂಡಿತವಾಗ್ಲೂ ಅದು ಭಾಷೆಗೆ ಒಂದು ಸಂವಿಧಾನ ಇದ್ದ ಹಾಗೆ. ಆಮೇಲೆ ಇದು ಆಕ್ಚುಲಿ ಪರಿಷ್ಕೃತವಾಗಿ ಚೆನ್ನಾಗಿ ಬೆಳೆದಿದೆ. ಇದು ಪರಿಷ್ಕೃತವಾಗಿ ಹಾಕಿ ಮಾಡಿ, ಯಾಕಂದ್ರೆ ಈಗಿನ ಸಮಾನ ಇಂಗ್ಲಿಷ್ ಪದಗಳಿಗೆ ಕನ್ನಡದ ಅರ್ಥವೇ ಗೊತ್ತಿಲ್ಲ. ಹೀಗಾಗಿ ಪರಿಷ್ಕೃತ ಮಾಡಿ ಹೊಸ ಪ್ರತಿ ಬಾರಿ 10 ವರ್ಷಕ್ಕೆ 15 ವರ್ಷಕ್ಕೆ ಹೊಸ ಪದಗಳು ಸೇರಿಸ್ತಾ ಇದ್ದಾಗ ಈ ಪ್ರಚಲಿತವಾಗಿರುವಂತ ಇಂಗ್ಲಿಷ್ ಪದಗಳು ಪರ್ಯಾಯ ಪದ ಸಿಗುತ್ತೆ. ಖಂಡಿತ ಕನ್ನಡ ಬೆಳಿಬೇಕಂದ್ರೆ ಇಂಥ ಒಂದಷ್ಟು ಆಗ್ಬೇಕು ಸರ್. ಹಿಂದೆ ಬೆಂಗಳೂರು ಸುಬ್ಬಯ್ಯನವರು ಹಾಗೆ ಹೇಳ್ತೀನಿ. ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಇದೆ. ಬೆಂಗಳೂರಿನಲ್ಲಿ 2 ಲಕ್ಷ ಮರಗಳಿಗೆ ಕುತ್ತು, ಅಭಿವೃದ್ಧಿ ವೃಕ್ಷಗಳ ಸುತ್ತ ಕಾಂಕ್ರೀಟ್ ತೆರವು ಮರೆತ JBA ಅನುದಾನ ನಿಗದಿಯಾಗದೆ ಕಾಮಗಾರಿ ವಿಳಂಬ. ಮರ ಸುತ್ತ ಕಾಂಕ್ರೀಟ್ಗಳು, ನೀರು ಇರೋಕ್ಕಾಗ್ತಾ ಇಲ್ಲ, ಭೂಮಿ ಇಲ್ಲ ಸರ್. ನಮ್ದು ಉದ್ಯಾನ ನಗರಿ ಬೆಂಗಳೂರು. ಇದನ್ನ ಮಾಡ್ತಕ್ಕಂಥ ಒಂದು ಏನು ನಮ್ಮ ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ಕೆಲಸ ಅಡಿಯಲ್ಲಿ ಇವೆಲ್ಲ ಆಗ್ತವೆ. ಇವ್ ಯಾಕೆ ಈ ಒಂದು ಸೈಂಟಿಫಿಕ್ ಒಂದು ಹಿನ್ನೆಲೆಯಲ್ಲಿ ಯೋಜನೆಗಳನ್ನು ಮರದ ಸುತ್ತ ನೀವು ಕಾಂಕ್ರೀಟ್ ಹಾಕೊಂಡು ಬಂದ್ರೆ ಮರಗಳು ಉಸಿರಾಡೋದು ಹೇಗೆ? ಅವ ಏನಾಗುತ್ತೆ, ಅದೇನಾಗುತ್ತೆ, ಕೊನೆಗೆ ಬೇಸಿಗೆ ಕಾಲದಲ್ಲಿ ಗಾಳಿ ಬಂದಾಗ ಬಿದ್ದೋಗುತ್ತೆ, ಅದಾಗುತ್ತೆ. ನೋಡಿ ಮರ ಬಿದ್ದೋಗುತ್ತೆ, ಕತ್ತರಿಸಿ ಅಂತ ಪ್ಲಾನ್ ಮಾಡೇ ಮಾಡ್ತಾ ಇರೋದ ಅಲ್ಲ, ಅದು ಅವೈಜ್ಞಾನಿಕವಾದಂಥ ಪ್ಲಾನಿಂಗ್ ಅಷ್ಟೇನೆ. ಇವರು ಮುಂದಿನ ಯಾವ ಅದೇ ಮುಂದಾಲೋಚನೆ ಯಾವುದು ಇರಲ್ಲ. ಅದು ಹಿಂದೆ ಏನಿತ್ತು, ಬೆಂಗಳೂರಿನಲ್ಲಿ ಒಂದು
ಪ್ರತಿ ಮರಕ್ಕೆ ಪಾತಿ ಅಂತ ಇರುತ್ತೆ ಬಿಡ್ತಿದ್ರು ಹೌದು. ಈ ಮಳೆ ಬಂದಾಗ ಆ ಪಾತಿಯಲ್ಲಿ ನೀರು ಹಾಕೊಂಡು ಬೇರೆಗಿಳಿತಿತ್ತು. ಏನಾಗಿದೆ ಅಂದ್ರೆ ಈಗ ರಸ್ತೆ ಎಲ್ಲ ಈ ಟೈಲ್ಸ್ ಎಲ್ಲ ಹಾಕ್ತಿದಾರಲ್ಲ, ಆ ಪಾತಿನೂ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ತಾರೆ. ಅಲ್ಲ, ಇಲ್ಲಿ ಚಿತ್ರ ಸಮೇತ ಕೊಟ್ಟಿದ್ದಾರೆ, ಪೂರ್ತಿ ಮರಕ್ಕೆ ಒಂದು 3-4 ಇಂಚು ಮರಕ್ಕೆ ಹಚ್ಕೊಳ್ಳುತ್ತದೆ. ಆಮೇಲೆ ಬೇರುಗಳಿಗೆ ಶಕ್ತಿನೇ ಇರಲ್ಲ, ಅದೇನಾಗುತ್ತೆ ಅವು ಬೇರುಗಳೆಲ್ಲ ಹಾಳಾಗಿ ಯಾವಾಗ ಒಮ್ಮೆ ಕುಸಿಯುತ್ತೆ. ಸರ್, ಅದು ಮಣ್ಣು ಉಸಿರಾಡಬೇಕು, ಮಣ್ಣಿಗೂ ಆಕ್ಸಿಜನ್ ಬೇಕು. ಅದು ಮಣ್ಣು ಉಸಿರಾಡ್ಲಿಕ್ಕೆ ನಾವು ಹೊಲನ ಉಳುಮೆ ಮಾಡೋದೇನಕ್ಕೆ ಸರ್? ಅದು ಅದು ಸಡಿಲವಾಗ್ಲಿ, ಅದು ಸಾರಗಳನ್ನ ಈರ್ಬೇಕಲ್ಲ ಬೇರು. ನೀವು ಅದನ್ನೇ ಮುಚ್ಚಿದ್ರೆ ಮರಗಳು ಹೇಗೆ ಜೀವ ಏನಾಗಿದೆ ಅಂದ್ರೆ ಇದು ಕಾರಣ ಏನು ಅಂತಂದ್ರೆ ನಾವು ವಿದೇಶಿ ಪದ್ಧತಿಗಳನ್ನ ಸಿಸ್ಟಮ್ನ ಇಲ್ಲಿ ನಾವು ಇದು ಅಳವಡಿಸ್ತಾ ಇದೀವಿ. ನಮ್ಮಿಲ್ಲಿ ದೇಶೀಯವಾಗಿ ಬೇರು ಬಿಟ್ಟಿರುವಂತ ಒಂದು ಸಾಮಾನ್ಯ ನಿಯಮ ಏನು, ಬೇರುಗಳಿಗೆ ಸಕಾಲದ ಒಳ್ಳೆ ನೀರು ಸಿಗಬೇಕು. ಹೌದು, ಅದನ್ನ ನಮ್ಮಲ್ಲ ನಾವು ಪಾಲನೆ ಮಾಡ್ತಾ ಇಲ್ಲ. ಈ ಹಿಂದೆ ನೀವು ಮೇಕ್ರಿ ಸರ್ಕಲ್, ಗುಟ್ಟಳ್ಳಿಯಿಂದ ಮೇಕ್ರಿ ಸರ್ಕಲ್ ಪದೇ ಪದೇ ಮಳೆಗಾಲ ಬಂದಾಗ ಮರಗಳು ಉರುಳೋದು ಸಾಮಾನ್ಯ. ಯಾವ ಮರ ಉರುಳುತ್ತೆ? ನಮ್ಮ ಮಾವು ಬೇವು ಹಂಗೆ ಅಲ್ಲ, ವಿದೇಶಿ ಮರಗಳು ಹಾಕಿರ್ತೀವಲ್ಲ ಅಲಂಕಾರಿಕವಾಗಿ, ಗಟ್ಟಿ ಇಲ್ಲ, ಬೇರು ಗಟ್ಟಿ ಇಲ್ಲ, ಮರ ಗಟ್ಟಿ ಇಲ್ಲ, ಎಲ್ಲ ನುಗ್ಗೆ ಮರದ ತರ ಇರುತ್ತೆ, ಯಾವ ಬೇಕಾದ್ರೆ ಬೀಳ್ತದೆ. ಸುಧಾಮೂರ್ತಿಗೆ ಲೋಕಮತ ಉತ್ತಮ ರಾಜ್ಯಸಭೆ ಪಟು ಅಂತ ಪ್ರಶಸ್ತಿ ಸಿಕ್ಕಿದೆ. ಅಂದ್ರೆ ಒಂದು ಮರಾಠಿ ಪತ್ರಿಕೆ ಅದನ್ನು ಕೊಟ್ಟಿರೋದು. ಬಟ್ ಸುಧಾಮೂರ್ತಿ ಅವ್ರನ್ನ ಗುರುತಿಸಿ ಉತ್ತಮ ರಾಜ್ಯಸಭೆ ಪಟು ಅಂತ ಅವರು ಬಹಳ, ನಾನು ನೋಡಿದ್ದೀನಿ, ಬಹಳ ಚೆನ್ನಾಗಿ ಮಾತಾಡಿದ್ರು. ಮೊನ್ನೆ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನಂದ್ರೆ ನಾವು ನಾಮನಿರ್ದೇಶಿತ ಸದಸ್ಯರು, ನಮಗೆ ಒಂದು ಬೇರೆ ಈಗ ಲೋಕಸಭೆಯಲ್ಲಿ ಮಾತಾಡಬೇಕಾದ್ರೆ ಈ ಪಕ್ಷದ ಇಷ್ಟು ಸೀಟ್ ಇದ್ದರೆ ನಿಮಗೆ ಈ ಪಕ್ಷಕ್ಕೆ ಇಷ್ಟು ಅವಧಿ ಅಂತ ಸಿಗುತ್ತೆ, ಇಷ್ಟು ಪಕ್ಷಕ್ಕೆ ಇಷ್ಟು ಅಂತ ಸಿಗುತ್ತೆ. ಈ ನಾಮನಿರ್ದೇಶನ ಸದಸ್ಯರನ್ನ ಅವರಿಗೆ ನಮಗೆ ಭಾಳ ಕಡಿಮೆ ಅವಧಿ ಸಿಗ್ತಾ ಇದೆ. ನಾವು ನಾಮನಿರ್ದೇಶನ ಆಗಿದೆ ಅಂತಷ್ಟೇ ನಾವು ಆಡಳಿತ ಪಕ್ಷಕ್ಕೆ ಸೇರಿದೋರಲ್ಲ, ನಾವು ಸ್ವತಂತ್ರರು. ಯಾರು ನಾಮನಿರ್ದೇಶಿತ ಆಗಿದ್ದಾರೆ ಅವರಿಗೆ ಒಂದು ಮಾತಾಡೋಕ್ಕಿನ್ನೂ ಜಾಸ್ತಿ ಸಮಯ ಕೊಡಿ ಅಂತ ಅವರು ಮೊನ್ನೆ ಕೇಳಿದ್ದಾರೆ, ಸ್ಪೀಕರ್ ಇದ್ದಾರೆ. ಬಟ್ ಕೆಲವು ಚರ್ಚೆಗಳಲ್ಲಿ ಬಹಳ ಉತ್ತಮವಾಗಿ ಮಾಡಿದ್ದಾರೆ. ಆಮೇಲೆ ಹಿಂದೆ ಇದು ಏನು ಈ ಗರ್ಭಕಂಠ ಅದರ ಒಂದು ಲಸಿಕೆ ಏನೋ ಅದು ಕೂಡ ತುಂಬಾ ಅದನ್ನ ಎಲ್ಲ ಕಡೆ ಕೊಡಿ ಅಂತ ಹೇಳಿ ಅವರು ಮಾಡಿದ್ರು. ಅದಕ್ಕೆ ಸಿಗೋಂಗ್ ಮಾಡಿ ಅವಾಗ ಏನಾಗುತ್ತೆ, ಗರ್ಭಿಣಿಯರು ಸಾಯೋದು ತಪ್ಪುತ್ತೆ ಅಂತ ಬಹಳ ಒಳ್ಳೆ. ಆಮೇಲೆ ಅವರು ಓದಿನ ಬಗ್ಗೆ ಅಂದ್ರೆ ಎಲ್ಲರಿಗೂ ಓದು ತುಂಬಾ ಇಂಪಾರ್ಟೆಂಟು, ಅದನ್ನ ಮಾಡಿ ಅಂತ ಕೂಡ ಅವರು ಮರಾಠಿ ಪತ್ರಿಕೆ ಅಂತ ಹೇಳಿದಾರಲ್ಲ, ಮರಾಠಿ ಪತ್ರಿಕೆ ಅಂತ ಹೇಳಿ ಯಾಕೆ ಕಾರಣವೂ ಒಂದಿದೆ. ಯಾಕಂದ್ರೆ ಮೂಲ ಮರಾಠಿ ಅವರು, ಅವ್ರ ತಂದೆ ವೈದ್ಯರು, ಅವರು ಮೂಲ ಮರಾಠಿ. ಆದ್ರೆ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಧಾರವಾಡ ಇದು, ಹೀಗಾಗಿ ಅವ್ರು ಕನ್ನಡಕ್ಕೆ ಅವರು ಬಹಳ. ನಾನು ನಿನ್ನೆ ನಿಮ್ಮ ಕಾಫಿ ಕಟ್ಟೆ ಕಾರ್ಯಕ್ರಮ ನೋಡ್ತಾ ಇದ್ದೆ, ಅಲ್ಲಿ ನೀವು ಎಐ ಬಗ್ಗೆ ಕೆಲವರು ಮಾತಾಡ್ತಾ ಇದ್ರಿ, ಕೃತಕ ಬುದ್ಧಿಮತ್ತೆ. ಇವತ್ತು ನೋಡಿ, ಇವ್ರು ನಾಗಮೋಹನ್ ದಾಸ್ ಹೇಳಿದ್ರೆ ನ್ಯಾಯಾಂಗ ಕ್ಷೇತ್ರದ ಮೇಲೂ ಎಐ ಪ್ರಭಾವ ಅಂತೆ. ನ್ಯಾಯಾಂಗ ಕ್ಷೇತ್ರದ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಪ್ರಭಾವ ಹೆಚ್ಚಿದೆ. ಈ ಸಂದರ್ಭದಲ್ಲಿ ವಕೀಲರು ಕೆಲಸ ಉಳಿಸಿಕೊಳ್ಳಲು ಹೊಸ ಆಯಾಮಕ್ಕೆ ತೆರೆದುಕೊಳ್ಳಬೇಕು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಮೋಹನ್ ದಾಸ್ ಅಭಿಪ್ರಾಯಪಟ್ಟಿದ್ದಾರೆ. ಸೊ ಎಐ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದೆ, ಅದರ ಪ್ರಭಾವ ಬೀರ್ತಾ ಇದೆ ಅನ್ನೋದು, ಎಐ ಅದರ ಇದು ಕೆಟ್ಟ ಪರಿಣಾಮ ಕೂಡ ನೋಡಿ. ಸಿನಿಮಾ ಕ್ಷೇತ್ರದ ಮೇಲೆ ಆಗಿದೆ ಕೆಟ್ಟ ಪರಿಣಾಮ. ನಟಿ ಶ್ರೀಲೀಲಾ ಇದ್ದಾಳಲ್ಲ, ಶ್ರೀಲೀಲಾ ಅದು ಎಐ ಉಪಯೋಗಿಸ್ಕೊಂಡು ಅಶ್ಲೀಲ ಚಿತ್ರ ಹರಿಬಿಟ್ಟಿದ್ದಾರೆ. ಯಾಕೆ ಬಹಳ ತುಂಬಾ ಬೇಸರದ. ಈಗ ಅದಕ್ಕೊಂದು ಈ ತರ ಸೃಜೆ ಮಾಡೋ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ರಿಕ್ವೆಸ್ಟ್. ಕೊನೆಯದಾಗಿ ಯಾವ್ದಾದ್ರು ಎಲ್ಲ ರೈತರ ಮಕ್ಕಳನ್ನ ಮದುವೆ ಆಗುವ ಹೆಣ್ಮಕ್ಳಿಗೆ ಒಂದು 10 ಲಕ್ಷ ರೂಪಾಯಿ ಕೊಡಿ ಅಂತ ಪುಟ್ಟಣ್ಣವ್ರ ಆಗ್ರಹ. ರೈತರಿಗೆ ಹೆಣ್ಣು ಕೊಡೋಣ ಹಿಂಗೆ ಅನ್ನೋ ನಿಟ್ಟಿನಲ್ಲಿ ಒಳ್ಳೇದು. ಅದೊಂದು 10 ಲಕ್ಷ ರೂಪಾಯಿ ಡೆಪಾಸಿಟ್ ಇಡಿ ಅನ್ನೋ ವಿಚಾರ ಹೇಳಿದ್ದಾರೆ. ಇನ್ನೊಂದು ಕ್ಷಣ, ಈ ಆಧಾರ್ ಬಗ್ಗೆ ಬಹಳಷ್ಟು ಸಂಶಯ ವ್ಯಕ್ತಪಡಿಸ್ತದೆ. ಅದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಆಧಾರ್ ಸುರಕ್ಷಿತ, ಅದರ ತಂತ್ರಜ್ಞಾನ ತುಂಬಾ ಏನು ಆಧುನಿಕವಾಗಿ ಮಾಡಿದೆ. ಯಾವುದೇ ಕಾರಣಕ್ಕೂ ಆಧಾರನ ಯಾವ ತಿರುಚಲಿಕೆ ಅಥವಾ ಇದು ದುರುಪಯೋಗ ಆಗೋದಿಲ್ಲ ಅಂತ ಅದನ್ನ ಸಚಿವರು ಯಾರು ನಮ್ಮ ಜಿತಿನ್ ಪ್ರಸಾದ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು ಸರ್. ಸರ್, ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನೀವು ಹಿರಿಯ ಪತ್ರಕರ್ತರಿದ್ದೀರಿ, ಸುಮಾರು ಪತ್ರಿಕೆಗಳಲ್ಲಿ ನೀವು ಕೆಲಸ ಮಾಡಿದಿರಿ. ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಇಲ್ಲ, ಇದು ಬಹಳ ಒಂದು ಉತ್ತಮ ಕಾರ್ಯಕ್ರಮ. ಏನಂದ್ರೆ ಇದೊಂದು ಕಾರ್ಯಕ್ರಮ ನೋಡ್ಬಿಟ್ರೆ ನಿಮಗೆ ಈ ಒಂದು 10 ಪೇಪರ್ ಓದಷ್ಟು ನಿಮಗೆ ಸಿಗುತ್ತೆ. ಮತ್ತೆ ನೀವು ಯಾವುದೋ ಸುಮ್ಮನೆ
ಒಂದು ಪತ್ರಿಕೆ ಅಂದರೆ ಸಾವಿರಾರು ಸುದ್ದಿಗಳಿರುತ್ತೆ, ಎಲ್ಲೋ ಇರುತ್ತೆ. ಆದರೆ ಅದರಲ್ಲಿ ಇದೆಯಲ್ಲ, ಅದರಲ್ಲಿ ಆಯ್ಕೆ ಮಾಡಿಕೊಂಡು ಜನರಿಗೆ ಭಾಳ ಆಸಕ್ತಿದಾಯಕವಾದ ಒಂದು ಸುದ್ದಿಗಳನ್ನ ನೀವು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀರ. ನಾನು ಆರಂಭದಿಂದನೂ ನೋಡ್ತಾ ಇದ್ದೆ, ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇತ್ತು. ಅದೇ ಅನಿವಾರ್ಯ ಬರೋಕ್ಕಾಗಲಿ, ಇವತ್ತು ಬಂದೆ. ಬಟ್ ಇದೊಂದು ಭಾಳ ಒಳ್ಳೆಯ ಕಾರ್ಯಕ್ರಮ. ಭಾಳಷ್ಟು ಜನಕ್ಕೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಇದರಿಂದ ಆಗ್ತಾ ಇದೆ. ಇದು ಹೀಗೆ ನಡೀತಾ ಇರಲಿ ಅಂತೇಳಿ ನಾನು ಆಶೆ ಪಡ್ತೀನಿ. ಖಂಡಿತವಾಗ್ಲೂ ನಾವು ಇದನ್ನು ಮುಂದುವರಿಸುವ ಎಲ್ಲ ಲಕ್ಷಣಗಳಿದೆ. ನಮಗೂ ಇದನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂಥರ ನಿಮ್ಮಂಥವ್ರು ಬರೋದು ತುಂಬ ಖುಷಿ ಕೊಡುತ್ತೆ. ಒಂದು ಇಟ್ಸ್ ಇನ್ಸ್ಪಿರೇಷನ್ ಅಂತ ನನ್ನ ಭಾವನೆ. 23-24 ದಿನದಿಂದ ನಡೀತಾ ಇದೆ. ಪ್ರತಿಯೊಂದು ಎಲ್ಲ ಇದು ಸಂಚಿಕೆ ಖಂಡಿತ. ಹೌದು ಸರ್, ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ತುಂಬ ಸುಂದರವಾಗಿ ಕಾರ್ಯಕ್ರಮ ಇವತ್ತು ನಾವು ನಡೆದಿದೆ. ತಮಗೆ ನಮ್ಮ ವಿಶ್ವಂ ವೈಚಾರಿಕ ವಾಹಿನಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಸರ್, ತಮಗೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಧನ್ಯವಾದಗಳು.